धन्वन्तरिर्भगवान् पार्थसत्त्वाद्गन्ध्वाद्भयादृषभो निर्जितात्मा युद्धश्च लोकादितत्कृतान्नो बलो गणात्क्रोधवशादहीन्द्रः। चतुष्कपर्दाया देवी चतुरास्यादिस्थिता चतुर्वेदोदितगुणा चतुर्मूर्तेर्हरेः श्रिया मनोजवं मारुततुल्यवेगं जितेन्द्रियं बुद्धिमतां वरिष्ठं पापात्मजं वानरयूथमुख्यं श्रीरामदूतं शिरसा नमामि। मिथ्यासिद्धान्तविध्वान्तविध्वंसन विचक्षणः वेतीर्थाख्यतरणिर्भासताम्नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रीवदयाश्रयान्। मूकोऽपि यत्प्रसादेन मुकुन्दसेनायते राजराजायते रिक्तो राघवेन्द्रं तमाश्रये। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। यैरहं श्रुतवत् सम्यक् शिक्षितोऽस्मि कृपालुभिः विश्वेशतीर्थपूर्वार्यान् वन्दे विद्यागुरून् मम। ಶ್ರೀ ಗುರುಭ್ಯೋ ನಮಃ. ಹಿಂದಿನ 28ನೇ ಅಧ್ಯಾಯದಲ್ಲಿ ಚಂದ್ರವಂಶದ ಮುಂದುವರಿದ ವರ್ಣನೆಯನ್ನ ನಾವು ಕೇಳಿದ್ವಿ. ಬುಧ ಮತ್ತು ಇಲಾ ಇವರ ಮಗ ಪುರೂರವ, ಆ ಪುರೂರವನ ಮಕ್ಕಳು ಆಯು ಮೊದಲಾದವರು 7 ಜನ. ಆ ಆಯುವಿನ ಮಕ್ಕಳು ರಂಭ, ನಹುಷ, ವೃದ್ಧಶರ್ಮ, ರಜಿ, ಅನೇನಸ, ಹೀಗೆ 5 ಮಕ್ಕಳ ಹೆಸರನ್ನು ನೋಡಿದ್ವಿ. ಅದರಲ್ಲಿ ರಜಿ ಅನ್ನುವ ರಾಜನ ಪರಾಕ್ರಮ ಮತ್ತು ಅವನ ಮಕ್ಕಳಾದಂತಹ ರಾಜೇಯರು ಅನ್ನುವ 500 ಜನ ಇಂದ್ರನ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಆಮೇಲೆ ತಮ್ಮ ಅಧಾರ್ಮಿಕ ನಡವಳಿಕೆಯಿಂದ ಯಾವ ರೀತಿಯಾಗಿ ಪತನ ಹೊಂದಿದರು ಅನ್ನುವಂಥ ಘಟನೆಯನ್ನ 28ನೇ ಅಧ್ಯಾಯದಲ್ಲಿ ನಾವು ನಿನ್ನೆ ನೋಡಿದ್ವಿ. ಈಗ 29ನೇ ಅಧ್ಯಾಯದಲ್ಲಿ ಆ ರಜಿ ಚಕ್ರವರ್ತಿಯ ಸಹೋದರ ಮತ್ತೊಬ್ಬ ಅನೇನಸ ಎಂಬಾತ, ಅವನ ವಂಶದ ಉತ್ಪತ್ತಿ ವರ್ಣನೆಯನ್ನ ಈಗ ನಾವು ನೋಡಬೇಕಾಗಿದೆ. ವೈಶಂಪಾಯನರು ಜನಮೇಜಯ ರಾಜನಿಗೆ ಹೇಳಿದರು, ಆ ರಜಿ ರಾಜನಿಗೆ ರಂಭ ಅಂತ ಮತ್ತೊಬ್ಬ ಸಹೋದರ ಇದ್ದ. ಆಗ ರಂಭನಿಗೆ ಮಕ್ಕಳಿರಲಿಲ್ಲ, ಸಂತಾನ ಇರಲಿಲ್ಲ. ಆಗಾದ್ರಿಂದ ಅವನ ವಂಶದ ವರ್ಣನೆಯನ್ನು ನೋಡಬೇಕಾದ ಕಾರಣ ಇಲ್ಲ. ನಂತರದ ಮತ್ತೊಬ್ಬ ಸಹೋದರನ ಹೆಸರು ಅನೇನಸ ಅಂತ ಹೇಳಿ, ಆ ಅನೇನಸ ಚಕ್ರವರ್ತಿಯ ವಂಶದ ಕಥೆಯನ್ನು ನಾನು ಹೇಳ್ತೇನೆ ಅಂತ ಅವರು ಆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅನೇನಸ ಎಂಬ ಮಗನಿಂದ ಪ್ರತಿಕ್ಷತ್ರ ಎಂಬ ಮಗ ಹುಟ್ಟಿದ. ಪ್ರತಿಕ್ಷತ್ರನಿಂದ ಸೃಂಜಯ, ಸೃಂಜಯನಿಂದ ಜಯ, ಜಯನಿಂದ ವಿಜಯ, ವಿಜಯನಿಂದ ಕೃತಿ, ಕೃತಿಯಿಂದ ಹರ್ಯಶ್ವ, ಹರ್ಯಶ್ವನಿಂದ ಸಹದೇವ, ಸಹದೇವನಿಂದ ನದೀನನ, ನದೀನನಿಂದ ಜಯತ್ಸೇನ, ಜಯತ್ಸೇನಿಂದ ಸಂಕೃತಿ, ಸಂಕೃತಿಯಿಂದ ಕ್ಷತ್ರಧರ್ಮ. ಈ ರೀತಿಯಾಗಿ ಅವನ ಅನೇನಸ ರಾಜನ ಮುಂದುವರೆದಂಥ ವಂಶದ ಪರಂಪರೆಯನ್ನು ನಾವು ಕೇಳಬೇಕು. ಇದಾದ ಬಳಿಕ ಅಲ್ಲಿ ವೃದ್ಧಶರ್ಮ ಅಂತ ಮತ್ತೊಂದು ಹೆಸರಿತ್ತು. ನಹುಷ, ವೃದ್ಧಶರ್ಮ, ರಂಭ, ರಜಿ, ಅನೇನಸ ಅಂತ ಹೆಸರಿತ್ತು. ಅದರಲ್ಲಿ ವೃದ್ಧಶರ್ಮ ಅನ್ನುವ ರಾಜನ ವಂಶದ ವರ್ಣನೆಯನ್ನು ಈಗ ನೋಡಬೇಕಾಗಿದೆ. ಆ ವೃದ್ಧಶರ್ಮ ಅನ್ನುವ ರಾಜನಿಗೆ ಕ್ಷತ್ರ ವೃದ್ಧ ಅನ್ನುವ ಹೆಸರು ಕೂಡ ಇತ್ತು. ಕ್ಷತ್ರ ವೃದ್ಧ ಅಂದ್ರೆ ವೃದ್ಧಶರ್ಮ ಅಂದ್ರೆ ಒಬ್ಬನದೇ ಹೆಸರು. ಆ ಕ್ಷತ್ರವೃದ್ಧ ರಾಜನಿಗೆ ಸುನಹೋತ್ರ ಎಂಬ ಮಗನಿದ್ದ. ಆ ಸುನಹೋತ್ರ ಎಂಬ ಮಗನಿಗೆ ಕಾಶ, ಶಲಭೃತ್ಸ ಮದ, ಶಲಭೃತ್ಸ ಮತ್ತು ಮದ ಎಂಬುದಾಗಿ ಒಟ್ಟು 3 ಜನ ಮಕ್ಕಳಿದ್ರು. ಆ ನಡುವಿನವನಿಂದ ಶುನಕ ಎಂಬ ಹೆಸರಿನ ಮಗ ಹುಟ್ಟಿದ. ಆ ಶುನಕನಿಂದ ಬ್ರಾಹ್ಮಣ, ಕ್ಷತ್ರಿಯ, ಶುನಕನಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದಂತಹ ಈ 4 ಜಾತಿಗಳು ಕೂಡ ಈ ಜಗತ್ತಿನಲ್ಲಿ ಪ್ರವೃತ್ತಿ ಹೊಂದಿರು ಅನ್ನುವಂಥ ಕಥೆಯನ್ನು ನಾವು ಗಮನಿಸ್ತೇವೆ.
ಆ ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದಂಥವರಿಗೆ ಶೌನಕ ಎಂಬತಕ್ಕಂಥ ಹೆಸರಿತ್ತು. ಶಲನಿಂದ ಆಶ್ಲಿಷೇಣ ಎಂಬಾತ ಹುಟ್ಟಿದ, ಆಶ್ಲಿಷೇಣನಿಂದ ಕಾಶಕ ಎಂಬಾತ ಹುಟ್ಟಿದ, ಆ ಕಾಶಕನಿಂದ ಕಾಶೇಯರು ಜನಿಸಿದರು. ಅವರಲ್ಲಿ ಮೊದಲನೆಯವನು ದೀರ್ಘತಮ ಎಂಬ ಹೆಸರಿನಲ್ಲಿದ್ದ, ಅವನಿಂದ ಧನ್ವ ಎಂಬ ರಾಜ ಹುಟ್ಟಿದ. ಆ ಧನ್ವನ ಪ್ರಭಾವ ಹೇಗಿತ್ತಂದ್ರೆ ಅವನು ಮಹಾಜ್ಞಾನಿಯಾಗಿದ್ದ ಮತ್ತು ವಯೋವೃದ್ಧನಾಗಿದ್ದ. ಆ ಧನ್ವನ ಮಗನಾಗಿಯೇ ಭಗವಂತನಾದಂತಹ ಧನ್ವಂತರಿಯು ಕೂಡ ಮನುಷ್ಯ ಲೋಕದಲ್ಲಿ ಜನಿಸಿ ಅವನ ಮಗ ಅನ್ನುವ ಹೆಸರನ್ನು ಪಡೆದುಕೊಂಡ. ಆಗ ಜನಮೇಜಯ ಕೇಳಿದ, ಮಹಾತ್ಮನಾದಂತಹ ಭಗವಂತನು ಜನ್ಮ ಮರಣ ಇತ್ಯಾದಿಗಳು ಇಲ್ಲದೇ ಇದ್ದವನು, ಶ್ರೀಮನ್ ಮಹಾವಿಷ್ಣು. ಅವನು ಈ ಮರ್ತ್ಯ ಯೋನಿಯಲ್ಲಿ ಮಾನುಷ ಜನ್ಮದಲ್ಲಿ ಜನಿಸಿದ ಕಾರಣವನ್ನು ನನಗೆ ಹೇಳಿ ಅಂತ ಜನಮೇಜಯರಾಜ ವೈಶಂಪಾಯನರನ್ನ ಪ್ರಾರ್ಥನೆ ಮಾಡಿದ. ಆಗ ವೈಶಂಪಾಯನರು ಹೇಳಿದರು, ಹಿಂದೊಮ್ಮೆ ಧನ್ವಂತರಿ ಭಗವಂತನ ಉತ್ಪತ್ತಿ ಆಗಿತ್ತು ಸಮುದ್ರ ಮಥನ ಸಂದರ್ಭದಲ್ಲಿ. ದೇವತೆಗಳು ಮತ್ತು ರಾಕ್ಷಸರು ಇಬ್ಬರೂ ಕೂಡ ಅಮೃತವನ್ನು ಪಡೆಯುವುದಕ್ಕಾಗಿ ಸಮುದ್ರ ಮಥನವನ್ನು ಮಾಡಿದ್ರು. ಆ ಕಥೆ ಎಲ್ಲರಿಗೂ ಗೊತ್ತಿದ್ದಿದೆ. ಅಲ್ಲಿ ಉಳಿದೆಲ್ಲ ವಸ್ತುಗಳು ಹುಟ್ಟಿದ ಮೇಲೆ ಅಪ್ಸರೆಯರು, ಉಚ್ಚೈಶ್ರವಸ್ಸು, ಐರಾವತ ವಿಷ, ಕಾಲಕೂಟ ವಿಷ ಇತ್ಯಾದಿ ಅನೇಕ ವಸ್ತುಗಳೆಲ್ಲ ಹುಟ್ಟಿದ ಮೇಲೆ ಕೊನೆಗೆ ಧನ್ವಂತರಿ ಕೈಯಲ್ಲಿ ಅಮೃತದ ಕಲಶವನ್ನು ಹಿಡಿದುಕೊಂಡು ಹುಟ್ಟಿದ ಅನ್ನೋ ಕಥೆಯನ್ನು ನಾವು ಮಹಾಭಾರತಾದಿಗಳಲ್ಲಿ ನೋಡ್ತೇವೆ. ಆ ಧನ್ವಂತರಿ ಆಗ ಏನು ಹುಟ್ಟಿದ್ನಲ್ಲ ಸಮುದ್ರ ಮಥನ ಸಂದರ್ಭದಲ್ಲಿ, ಅವನು ವಿಷ್ಣುವಿನ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಂದ್ರೆ ಧನ್ವಂತರಿಯು ವಿಷ್ಣುವಿನ ಅವತಾರನೆ, ಅವನು ಆತ್ಮಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡಿದ ಅಂತ ಅರ್ಥ ಮಾಡ್ಕೋಬೇಕು. ಆವಾಗ ಮಹಾವಿಷ್ಣು ಅವನ ಎದುರಿಗೆ ಪ್ರತ್ಯಕ್ಷನಾಗಿ ಅವನನ್ನು ಅಬ್ಜ ಎಂಬ ಹೆಸರಿನಿಂದ ಕರೆದ. ತನ್ನದೇ ರೂಪವಾದಂತಹ ಆ ಧನ್ವಂತರಿಯನ್ನ ಭಗವಂತನಾದಂತಹ ಮಹಾವಿಷ್ಣುವು ಅಬ್ಜ ಎಂಬ ಹೆಸರಿನಿಂದ ಕರೆದ. ಆವಾಗ ಈ ಧನ್ವಂತರಿ ಏನ್ ಹೇಳಿದ ಅಂತಂದ್ರೆ, ನಾನು ನಿನಗೆ ಮಗನಾಗಿರ್ತೇನೆ, ನನಗೆ ನೀನು ಯಜ್ಞದ ಭಾಗ ಸಿಗುವಂತ ನೋಡ್ಕೊಳ್ಬೇಕು. ದೇವತೆಗಳನ್ನು ಉದ್ದೇಶಿಸಿ ಮಾನವರು ಅಥವಾ ಉಳಿದವರು ಏನು ಯಜ್ಞ ಮಾಡ್ತಾರಲ್ಲ, ಆ ಯಜ್ಞದ ಒಂದು ಭಾಗ ನನಗೂ ಕೂಡ ಸಿಗುವಂತೆ ಆಗಬೇಕು ಅಂತ ಆ ಮಗ ಅನಿಸಿದ ಧನ್ವಂತರಿ ಅಪ್ಪ ಅನಿಸಿದಂತಹ ಮಹಾವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡ್ಕೊಂಡ. ವಿಧಿಸ್ವ ಭಾಗಂ ಸ್ಥಾನಂಚ ನಮ ಲೋಕೆ ಸುರೇಶ್ವರ, ನನಗೊಂದು ಸ್ಥಾನ ಸಿಗುವಂತ ಮಾಡು ಮತ್ತು ಭಾಗವನ್ನು ಕೂಡ, ಯಜ್ಞದ ಭಾಗವನ್ನು ಕೂಡ ಕೊಡು. ಏವಮುಕ್ತ ಸದೃಶ್ವಾವೈ ಸತ್ಯಂ ಪ್ರೋವಾಚ ತಂತ್ರಭು. ಆವಾಗ ಭಗವಂತನಾದಂತಹ ಮಹಾವಿಷ್ಣು ಅವನಿಗೆ ಹೇಳಿದ, ಈಗಾಗಲೇ ದೇವತೆಗಳು ಆ ಯಜ್ಞದ ಭಾಗಗಳನ್ನೆಲ್ಲ ತಮ್ಮಲ್ಲೇ ವಿಭಾಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಅದರಿಂದ ನಿನಗೊಂದು ಭಾಗವನ್ನು ದೊರಕಿಸೋದು ಕಷ್ಟ. ಅನೇಕ ದೇವತೆಗಳು, ಅವರವರ ಅವಾಂತರ ಪ್ರಭೇದಗಳು, ಅವರಲ್ಲಿ ಎಲ್ಲ ಯಜ್ಞಗಳಿಗೆ ಸಂಬಂಧಪಟ್ಟಂಥ ಆಹುತಿಗಳು ವಿಭಕ್ತವಾಗಿ ಹೋಗಿವೆ. ಆ ವಿಭಕ್ತವಾಗಿರುವಂತಹ ಕ್ರಮ ಏನಿದೆ, ಆ ಕ್ರಮಕ್ಕನುಸಾರವಾಗಿ ಮಹರ್ಷಿಗಳು, ಬ್ರಾಹ್ಮಣರಾದವರು, ಜ್ಞಾನಿಗಳಾದವರು ಆ ಯಾಗಗಳಲ್ಲಿ ಆಹುತಿಯನ್ನು ಕೊಡ್ತಾರೆ. ದೇವತೆಗಳ ಸೃಷ್ಟಿ ಆದ ಬಳಿಕ ನಿನ್ನ ಅವತಾರ ಆಗಿದೆ. ಮೊದಲು ಹುಟ್ಟಿದವರು ಈ ದೇವತೆಗಳು, ಆಮೇಲೆ ಹುಟ್ಟಿದವನು ನೀನು. ಆದ್ರಿಂದ ಈಗ ನಿನಗೆ ಹವಿರ್ಭಾಗವನ್ನು ಕೊಡೋದು ಅಷ್ಟು ಸರಿ ಅಂತ ಕಾಣಿಸೋದಿಲ್ಲ. ಯಾಕಂದ್ರೆ ಅವ್ರು ಈಗಾಗಲೇ ಹಂಚ್ಕೊಂಡು ಬಿಟ್ಟಿದ್ದಾರೆ. ಯಾರ್ದಾದ್ರೂ ಒಂದು ಕೈಯಿಂದ ಹವಿರ್ಭಾಗವನ್ನು ಕಿತ್ಕೊಂಡು ನಿಮಗೆ ಕೊಡೋದು ಹೇಗೆ? ನಶಕ್ಯಂ ಉಪಹೋಮ ವೈ ಸಿದ್ಧಂ ಕರ್ತುಂ ಕದಾಚನ ಅರ್ವಾಕ್ ಭೂತೋಸಿ ದೇವಾನಂ ಪುತ್ರತ್ವಂತು ನಹೀಶ್ವರ. ನೀನು ಅರ್ವಾಕ್, ದೇವತೆಗಳು ಆಮೇಲೆ ಹುಟ್ಟಿದವನು. ಕೃತೋ ಯಜ್ಞ ವಿಭಾಗ, ಈಗಾಗಲೇ ಅವರು ಯಜ್ಞದ ವಿಭಾಗವನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಿನಗೆ ಯಜ್ಞದ ಭಾಗವನ್ನು ಕೊಡಿಸೋದಾಗಲಿ ಅಥವಾ ನಿನಗೆ ಅಪೇಕ್ಷಿತವಾದಂತಹ ಸ್ಥಾನಮಾನವನ್ನು ಕೊಡಿಸೋದಾಗಲಿ ಸಾಧ್ಯ ಆಗದ ಮಾತು. ಸ್ವಲ್ಪ ಕಷ್ಟವಾದೀತು. ಆದರೆ ನಿನಗೆ ಎರಡನೇ ಜನ್ಮ ಒಂದು ಬರಲಿಕ್ಕೆ ಮುಂದೆ, ಆ ಎರಡನೇ ಜನ್ಮ ಬಂದಾಗ ನಿನ್ನ ಎಲ್ಲ ಅಭೀಷ್ಟವೂ ಕೂಡ ನೆರವೇರ್ತವೆ. ದ್ವಿತೀಯಾಂತು ಸಂಭೂತ್ಯಾಂ, ನಿನಗೆ ಮತ್ತೊಂದು ಸಂಭೂತಿ ಅವತಾರ ಅಥವಾ ಪ್ರಾದುರ್ಭಾವ ಬಂದಾಗ ಖ್ಯಾತಿಂ ಗಮಿಷ್ಯಸಿ, ನಿನಗೆ ಬರೆಯಬೇಕಾದಂತಹ ಸ್ಥಾನಮಾನಗಳೆಲ್ಲವೂ ಕೂಡ ಸಿಗುತ್ತವೆ ಅಂತ ಆ ಮಹಾವಿಷ್ಣು ಧನ್ವಂತರಿಗೆ ಸಮಾಧಾನವನ್ನು ಹೇಳಿದ. ಅದಲ್ಲದೆ ಸ್ಥಾನಮಾನಗಳ ಜೊತೆಗೆ ಅಣಿಮ, ಮಹಿಮಾ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಎಂಬಂತಹ ಅಷ್ಟಸಿದ್ಧಿಗಳು ಕೂಡ ನಿನಗಾವಾಗ ಒಲಿತವೆ. ಇವಕ್ಕೆ ಅಷ್ಟಸಿದ್ಧಿಗಳು ಅಂತ ಅರ್ಥ. 8 ವಿದ್ಯೆಗಳಿವು, ವಿಶಿಷ್ಟವಾದಂತಹ ಸಾಧನೆಗಳು ಇದನ್ನು ಮಾಡ್ಕೊಂಡಿದ್ರೆ. ಅಣಿಮ ಅಂದ್ರೆ ತೀರಾ ಸೂಕ್ಷ್ಮವಾದಂತಹ ರೂಪವನ್ನು ತಗೊಳ್ಳೋದು. ಮಹಿಮಾ ಅಂದ್ರೆ
ತೀರಾ ದೊಡ್ಡವಾದಂತಹ ರೂಪವನ್ನು ತಗೊಳ್ಳೋದು. ಗರಿಮಾ ಅಂದ್ರೆ ಭಾರವಾದಂತಹ ರೂಪವನ್ನು ತಗೊಳ್ಳೋದು. ಸಂದರ್ಭ ಹಾಗೆ ಬಂತು ಅಂತ ಅನ್ಸಿದ್ರೆ ತೀರಾ ಭಾರವಾದಂತಹ ರೂಪವನ್ನು ತಗೊಳ್ಳೋದು. ಲಘಿಮಾ ಅಂದ್ರೆ ತೀರಾ ಹಗುರವಾದಂತಹ ರೂಪವನ್ನು ತಗೊಳ್ಳೋದು. ಇದನ್ನ ನಾವು ಅನೇಕ ಋಷಿಗಳು ಇತ್ಯಾದಿಗಳ ಕಥೆಗಳಲ್ಲಿ ಓದ್ತೇವೆ. ಕೃಷ್ಣನ ಕಥೆಯಲ್ಲಿ ಕೂಡ ಓದ್ತೇವೆ. ತೃಣಾವರ್ತ ಅನ್ನುವ ರಾಕ್ಷಸ ಅಂತ ನೆನಪು. ಅವನು ಕೃಷ್ಣನನ್ನ ಬಿರುಗಾಳಿಯ ರೂಪದಲ್ಲಿ ಮೇಲೆ ತಗೊಂಡು ಹೋದಾಗ, ಕೃಷ್ಣನ ಬಲರಾಮನು ಅಲ್ಲ, ಆವಾಗ ಅವ್ರ ಗಾಳಿ ರೂಪದಿಂದ ಮೇಲೆ ಎತ್ಕೊಂಡು ಹೋದಾಗ ತೀರಾ ಭಾರವಾದ ರೂಪವನ್ನು ತಗೊಂಡ್ರು ಅಂತ ಅಲ್ಲಿ ಕಥೆಯನ್ನು ನಾವು ಓದ್ತೇವೆ. ಕೃಷ್ಣ ಅಥವಾ ಬಲರಾಮ ಇವರಿಬ್ಬರಲ್ಲಿ ಒಂದು, ಇದು ನಿಶ್ಚಿತ. ಭಾರವಾದ ರೂಪವನ್ನು ತಗೊಂಡಿದ್ದರಿಂದ ಆ ಬಿರುಗಾಳಿಯ ರೂಪದಲ್ಲಿ ಇವರನ್ನು ಅಪಹರಿಸಿಕೊಂಡು ಹೋದ ರಾಕ್ಷಸನಿಗೆ ಅವರನ್ನು ಮುಂದೆ ಹೊರೋದಾಗಲಿಲ್ಲ. ಹಾಗಾಗಿ ಅವನು ಭೂಮಿ ಮೇಲೆ ಕುಸಿದು ಬಿದ್ದು ಬಿಟ್ಟ. ಈಗ ಇರುವಂತಹ ಸಾಮಾನ್ಯ ತೂಕಕ್ಕಿಂತ ಹೆಚ್ಚಿನ ತೂಕವನ್ನು ಗಳಿಸ್ಕೊಳ್ಳೋದು ಇದು ಗರಿಮಾ. ಲಘಿಮಾ ತೀರಾ ಹಗುರವಾದಂತಹ ರೂಪವನ್ನು ತಗೊಳ್ಳೋದು. ಮತ್ತೆ ಇನ್ನಷ್ಟು ಸ್ಪಷ್ಟವಾಗಿ ಬರುವಂತಹ ಉದಾಹರಣೆ ಅಂದ್ರೆ ಸುಮಧ್ವಿಜಯದಲ್ಲಿ ಮಧ್ವಾಚಾರ್ಯರು ತಮ್ಮ ಶಿಷ್ಯರು ಕೆಲವರ ಜೊತೆಗೆ ವಿನೋದಕ್ಕಾಗಿ ಯುದ್ಧ ಮಾಡೋಣ ಬನ್ನಿ, ಮಲ್ಲ ಯುದ್ಧ ಮಾಡೋಣ ಅಂತ ಕರೆದರು. ಯಾಕಂದ್ರೆ ಮಧ್ವಾಚಾರ್ಯರು ಕೆಲವರು ಶಿಷ್ಯರಿಗೆ ಒಂದು ಸ್ವಲ್ಪ ಮಟ್ಟಿನ ಅಹಂಕಾರ ಇತ್ತು, ನಾವೆಲ್ಲ ಬಹಳ ಬಲಿಷ್ಠರಾಗಿದ್ದೇವೆ ಅಂತೇಳಿ. ಆಚಾರ್ಯರು ಅವರ ಅಹಂಕಾರವನ್ನು ಸ್ವಲ್ಪ ದಮನ ಮಾಡೋ ಸಲುವಾಗಿ ಬನ್ನಿ ನನ್ನ ಜೊತೆ ಯುದ್ಧ ಮಾಡಿ ಬನ್ನಿ ಅಂತ ಆಹ್ವಾನ ಕೊಟ್ಟರು. ಗುರುಗಳು ಅಂತ ಹೇಳಿ ನೀವೇನು ಹಿಂಜರಿಬೇಕಾಗಿಲ್ಲ, ಹಿಂಜರಿದ್ರೆ ನಾನು ಸುಮ್ಮನೆ ಬಿಡುವವನಲ್ಲ, ನೀವು ನಿಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ನನ್ನ ಜೊತೆಗೆ ಯುದ್ಧ ಮಾಡಬೇಕು. ಅದೆಲ್ಲಕ್ಕಿಂತ ಮೊದಲು ನನ್ನ ಒಂದು ಬೆರಳನ್ನು ನಿಮ್ಮ ಮೇಲೆ ಇಡ್ತೇನೆ, ಈ ಬೆರಳನ್ನು ನೀವು ಎತ್ತಬೇಕು ಅಂತ ಅವರಿಗೆ ಪಂಥಾಹ್ವಾನ ಕೊಟ್ಟರು ಆಚಾರ್ಯರು. ಆದ್ರೆ ಆ ಬೆರಳನ್ನ ಒಂದು ಕೂದಲು ಕೂಡ ಸರಿಸಲಿಕ್ಕೆ ಆಗಲಿಲ್ಲ ಶಿಷ್ಯರಿಗೆ ಅನ್ನೋ ಕಥೆಯನ್ನು ಆಚಾರ್ಯರ ಸುಮಧ್ವಿಜಯದಲ್ಲಿ 15ನೇ ಅಥವಾ 16ನೇ ಸರ್ಗ ಇರಬೇಕು ಅಲ್ಲಿ ಓದಿದ್ವಿ ಅಂತ ನೆನಪು. ಮತ್ತೊಂದು ಕಡೆ ಅಷ್ಟು ಬೃಹತ್ತಾದಂತಹ ಶರೀರವುಳ್ಳಂತಹ ಆಚಾರ್ಯರು, ಅಜಾನುಬಾಹುವಂತ ಶರೀರ ಅವರದು, ಅವರು ಒಬ್ಬ ಸಾಮಾನ್ಯ ಒಟುವಿನ ಹೆಗಲ ಮೇಲೆ ಕುಳಿತು ನನ್ನನ್ನು ಈ ನರಸಿಂಹದೇವರ ಗುಡಿಗೆ ಪ್ರದಕ್ಷಿಣೆ ನನ್ನ ಹೊತ್ಕೊಂಡು ಪ್ರದಕ್ಷಿಣೆ ಬಾ ಅಂತ ಆ ಒಟುವಿಗೆ ಹೇಳಿದರು. ಅದು ಲಘಿಮಾ ವಿದ್ಯೆಯ ಪ್ರಭಾವ. ಹೀಗೆ ಮಹಾತ್ಮರಾದವರಿಗೆ ಇಂಥವೆಲ್ಲ ವಿದ್ಯೆಗಳು ಸಿದ್ಧಿಸಿರ್ತವೆ. ಮತ್ತು ಒಂದು ಜಾಗದಲ್ಲಿ ಈಗ ಈ ಜಾಗದಲ್ಲಿ ಇದ್ದಾಗಲೇ ಮತ್ತೊಂದು ಜಾಗದಲ್ಲೂ ಇರೋದು ಇಂಥವೆಲ್ಲ ಈ ಸಿದ್ಧಿಗಳ ಪ್ರಭಾವ. ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಅವೆಲ್ಲದಕ್ಕೂ ಅರ್ಥ ನನಗೆ ಈಗ ನೆನಪಾಗ್ತಿಲ್ಲ. ವಶಿತ್ವ ಅಂದ್ರೆ ಇನ್ನೊಬ್ಬರನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು. ನಾವು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ಬೇರೆ ಎಲ್ಲ ಮಾತು ಬಿಟ್ಟು ನಮ್ಮದೇ ಮಾತನ್ನು ಕೇಳಬೇಕು. ಈಗೇನು ವಶೀಕರಣ ಅಥವಾ ಹಿಪ್ನಾಟಿಸಮ್ ಅಂತ ಕರಿತೀವಲ್ಲ, ಅದು ಇತ್ತೀಚಿನವ್ರು ಮಾಡುವಂಥದ್ದು, ಯಾವುದೇ ದೈವಿ ಬಲ ಇಲ್ಲದೆ ಇದು ದೈವಿ ಬಲ. ಹಾಗಾಗಿ ಇದನ್ನು ಕೂಡ ಆಚಾರ್ಯರು ಒಬ್ಬ ರಾಜನ ಮೇಲೆ ಪ್ರಯೋಗ ಮಾಡಿದ್ರು. ಒಬ್ಬ ರಾಜ ತನ್ನ ಸಾಮ್ರಾಜ್ಯದಲ್ಲಿ ಒಂದು ದೊಡ್ಡ ಕೆರೆಯನ್ನು ತೋರಿಸ್ತಾ ಇದ್ದ. ಆ ಜಾಗದಲ್ಲಿ ಹಾದು ಹೋದವರೆಲ್ಲರೂ ಕೂಡ ಸ್ವಲ್ಪ ಅಲ್ಲಿ ಶ್ರಮದಾನ ಮಾಡಿ ಹೋಗ್ಬೇಕಾಗ್ತಿತ್ತು. ಆಚಾರ್ಯನ ಕರೆದ, ನೀವು ಬನ್ನಿ ಸ್ವಲ್ಪ ಇಲ್ಲಿ ಈ ಶ್ರಮದಾನ ಮಾಡಿ ನಮ್ಮ ಕೆರೆಗೆ ಒಂದು ಸ್ವಲ್ಪ ಯೋಗದಾನ ಮಾಡಿ ಅಂತ ಹೇಳಿದ. ಆಚಾರ್ಯರು ನಮಗೆ ಸನ್ಯಾಸಿಗಳು, ನಾವು ಈ ತೋಡೋದು, ಮಣ್ಣು ಅಗಿಯೋದು ಇಂಥ ಕೆಲಸಗಳು ನಮಗೆ ಪರಿಚಯ ಇಲ್ಲದ ಕೆಲಸ, ನೀವು ಸ್ವಲ್ಪ ಮಾಡಿ ತೋರಿಸಿದ್ರೆ ಮುಂದೆ ನಾವು ಮಾಡ್ತೇವೆ ಅಂತ ಹೇಳಿ. ಆ ರಾಜ ತಾನು ಗುದ್ದಲಿ ತಗೊಂಡು ಏನು ಅಲ್ಲಿ ತೋಡ್ಲಿಕ್ಕೆ ಶುರು ಮಾಡಿದ, ಬೆಳಗ್ಗಿಂದ ಸಾಯಂಕಾಲ ತನಕ ತೋಡ್ತಾನೆ ಇದ್ದ. ಆಚಾರ್ಯ ತಮ್ಮ ಶಿಷ್ಯರ ಜೊತೆ ಮುಂದೆ ಹೋಗಿಬಿಟ್ರು ಅಂತ ಕಥೆಯನ್ನು ನೋಡ್ತೀವಿ ಸುಮಧ್ವಿಜಯದಲ್ಲಿ. ಇದು ವಶಿತ್ವ. ಹಾಗಾಗಿ ವಶಿತ್ವ ಅನ್ನೋ ಈ ಸಿದ್ಧಿಯ ಆಧಾರದಿಂದಲೇ ನೀವು ಆಕರ್ಷಕವಾದಂತಹ ಮಾತುಗಾರಿಕೆಯಿಂದ ಮರಳು ಮಾಡೋದು ಅಥವಾ ಏನಾದರೂ ಮಾಟಮಂತ್ರ ಮಾಡಿ ಮರಳು ಮಾಡೋದು, ಕೆಲವಕ್ಕೂ ಕೂಡ ವಶೀಕರಣ ಮಾಡೋದು ಅನ್ನುವ ಶಬ್ದ ಇಲ್ಲಿ ಕೂಡ ಬಂದಿದೆ. ಅವೆಲ್ಲ ದುಷ್ಟ ಶಕ್ತಿಗಳನ್ನು ಒಲಿಸ್ಕೊಂಡು ಮಾಡುವಂಥದ್ದು. ಇದು ಭಗವಂತನ ದೈವಿ ಬಲವನ್ನು ಆಶ್ರಯಿಸ್ಕೊಂಡು ಮಾಡುವಂಥ ಸಿದ್ಧಿಗಳಿವೆಲ್ಲ. ಇಂಥ 8 ಸಿದ್ಧಿಗಳು ಕೂಡ ನಿನಗೆ ದೊರೀತವೆ ಅಂತ ಹೇಳಿ ಭಗವಂತನಾದಂತಹ ನಾರಾಯಣ ಈ ಧನ್ವಂತರಿಗೆ ಆಶೀರ್ವಾದ ಮಾಡಿದ, ಅವನಿಗೆ ಸಮಾಧಾನ ಮಾಡಿದ. ಮತ್ತು ನಿನಗೇನು ಯಜ್ಞ ಭಾಗ ಬೇಕು ಅಂತಿದೆ, ಆ ಯಜ್ಞ ಭಾಗವು ಕೂಡ ನಿನಗೆ ಮುಂದೆ ದೊರೆಯುತ್ತದೆ. ಆವಾಗ ಸರ್ವ ಹೋಮದಿಂದ, ಮಂತ್ರ ಜಪಾದಿ ಹೋಮಗಳಿಂದ ಬ್ರಾಹ್ಮಣರು ನಿನ್ನನ್ನು ಆರಾಧನೆ ಮಾಡ್ತಾರೆ. ಧನ್ವಂತರಿ ಹೋಮ ಅಂತ ದೊಡ್ಡ ಒಂದು ಪ್ರಸಿದ್ಧವಾದಂಥ ಹೋಮವೇ ಹೀಗಿದೆ. ಮತ್ತೆ ಈ ಜಗತ್ತಿನಲ್ಲಿ ಈಗ ನೀನು ಅಮೃತ ಕಲಶವನ್ನು ಹಿಡ್ಕೊಂಡು ಅವತರಿಸಿದ್ದೆ. ಆ ಅಮೃತ ಕಲಶವನ್ನ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಮುಂದೆ 2ನೇ ಜನ್ಮವನ್ನು ನೀನು ತಾಳಿದಾಗ ನಿನ್ನಿಂದಲೇ ಸಂಪೂರ್ಣವಾದಂತಹ ಆಯುರ್ವೇದವು ಜಗತ್ತಿನಲ್ಲಿ ಬೆಳಕಿಗೆ ಬರ್ತದೆ. ಆಯುರ್ವೇದಕ್ಕೆ ಒಟ್ಟು 8 ಅಂಗಗಳು, ಅದೊಂದು 8 ವಿಭಾಗಗಳು, ಡಿಪಾರ್ಟ್ಮೆಂಟ್ಗಳು ಬರ್ತದೆ ಆಯುರ್ವೇದದ. ಕಾಯ,
ಕಾಯಚಿಕಿತ್ಸಾ, ಬಾಲಚಿಕಿತ್ಸಾ, ಗೃಹ ಚಿಕಿತ್ಸಾ, ಊರ್ಧ್ವಾಂಗ ಚಿಕಿತ್ಸಾ, ಶಲ್ಯ ಚಿಕಿತ್ಸಾ, ದಂಶ ಚಿಕಿತ್ಸಾ, ಜರಾ ಚಿಕಿತ್ಸಾ ಮತ್ತು ವಿಷ ಚಿಕಿತ್ಸಾ ಎಂಬುದಾಗಿ 8 ವಿಭಾಗಗಳಿರುವಂತಹ ಆಯುರ್ವೇದ ಶಾಸ್ತ್ರಕ್ಕೂ ಕೂಡ ನೀನೇ ನಿರ್ಮಾಪಕನಾಗ್ತಿ. ಅಷ್ಟಧಾತ್ವಂ ಪುನಶ್ಚೇವಂ ಆಯುರ್ವೇದಂ ವಿಧಾಸ್ಯಸಿ ಅವಶ್ಯಭಾವಿ ಶಕ್ತೋಯಂ. ಇದನ್ನ ನಾನು ಈಗ ಹೇಳ್ತಾ ಇದ್ದೇನೆ ಅಂತ ಹೇಳಿ ಇದ್ರ ಮೇಲೆ ಏನು ಸಂದೇಹ ಪಡಬೇಕಾಗಿಲ್ಲ. ನಾನು ಹೇಳುವುದೆಲ್ಲವೂ ಕೂಡ ಅಕ್ಷರಶಃ ಮುಂದೆ ಸತ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಆ ಆಯುರ್ವೇದದ 8 ಅಂಗಗಳು ಏನು ಅಂತನ್ನೋದನ್ನು ಕೂಡ ನಾವು ಸ್ವಲ್ಪ ಸೂಕ್ಷ್ಮ ತಿಳ್ಕೊಳ್ಬೇಕು. ಅದು ಈ ಹರಿವಂಶದಲ್ಲಿ ಬಂದಿರುವಂತಹ ಅಂಶ ಇದೆ. ಕಾಯ ಚಿಕಿತ್ಸಾ ಅಂದ್ರೆ ಶರೀರಕ್ಕೆ ಕೊಡುವಂತ ಚಿಕಿತ್ಸೆ, ಶರೀರದ ರೋಗಗಳಿಗೆ ಕೊಡುವಂತ ಚಿಕಿತ್ಸೆ. ಆಮೇಲೆ ಮುಂದೆ ಬರುವಂತದ್ದು ಬಾಲ ಚಿಕಿತ್ಸಾ ಅಂದ್ರೆ ಕೌಮಾರ ಭೃತ್ಯ, ಚಿಕ್ಕ ಮಕ್ಕಳಿಗೆ ಬರುವಂತ ರೋಗಗಳೇನಿದೆಯಲ್ಲ, ಮಕ್ಕಳ ತಜ್ಞರು ಮಾಡುವಂತ ಕೆಲಸಗಳು, ಅದಕ್ಕೆ ನಾವು ಬಾಲ ಚಿಕಿತ್ಸಾ ಅಂತ ಕರಿತೇವೆ. ಮೂರನೇದು ಏನಿದೆ ಅಂದ್ರೆ ಗೃಹ ಚಿಕಿತ್ಸಾ. ಇದು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇಲ್ಲದೇ ಇರುವಂಥದ್ದು. ಅವರು ಶರೀರವನ್ನು ಪರೀಕ್ಷೆ ಮಾಡ್ತಾರೆ, ಬಹಳ ಆದ್ರೆ ಮನೋವೈದ್ಯರಾದವರು ಮನಸ್ಸನ್ನು ಪರೀಕ್ಷೆ ಮಾಡ್ತಾರೆ. ಗೃಹ ಪೀಡೆಗಳಿಂದ ಬಂದಂತ ರೋಗಗಳನ್ನು ಪರಿಹಾರ ಮಾಡಲಿಕ್ಕೆ, ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವರಲ್ಲಿ ಏನೂ ವಿಧಾನವಿಲ್ಲ. ಆದ್ರೆ ಆಯುರ್ವೇದವು ವೇದಗಳದೇ ಒಂದು ಭಾಗವಾದ್ದರಿಂದ ಇದರಲ್ಲಿ ಗೃಹಗಳಿಂದ ಬಂದಿರುವಂತಹ ಪೀಡೆಗಳಿಗೂ ಕೂಡ ಒಂದು ಪರಿಹಾರವಿದೆ. ಮುಂದೆ 4ನೇದ್ದು, ಆ 4ನೇ ಪ್ರಕಾರ ಊರ್ಧ್ವಾಂಗ ಚಿಕಿತ್ಸಾ. ಊರ್ಧ್ವಾಂಗ ಚಿಕಿತ್ಸಾ ಅಂದ್ರೆ ಕಂಠದ ಮೇಲಿನಿಂದ ಈ ಅಂಗಗಳಿಗೆ ಬರುವಂತಹ ರೋಗಗಳೇನಿದೆ ಅದಕ್ಕೆ ಚಿಕಿತ್ಸೆಯನ್ನು ಹೇಳುವಂಥದ್ದು ಈ ಊರ್ಧ್ವಾಂಗ ಚಿಕಿತ್ಸಾ. ಕಣ್ಣು, ಮೂಗು, ನಾಲಿಗೆ, ENT ಅಂತ ಏನು ಹೇಳ್ತೇವಲ್ಲ, ಅದೇ ಕೆಲವಕ್ಕೆ ಸಂಬಂಧಪಟ್ಟದ್ದು ಊರ್ಧ್ವಾಂಗ ಚಿಕಿತ್ಸಾ. ಮುಂದೆ 5ನೇದ್ದು ಶಲ್ಯ ಚಿಕಿತ್ಸಾ ಅಂತ. ಶಲ್ಯ ಅಂತಂದ್ರೆ ಉಪಕರಣ ಅಂತ ಅರ್ಥ. ಲೋಹದ ಉಪಕರಣಗಳನ್ನು ಬಳಸಿ ಏನು ಚಿಕಿತ್ಸೆ ಕೊಡ್ತೇವಲ್ಲ ಅದಕ್ಕೆ ಶಲ್ಯ ಚಿಕಿತ್ಸಾ ಅಂತ ಕರಿತೇವೆ. ಹಾಗಾಗಿ ಶಸ್ತ್ರಾಘಾತಾದಿ ಯಾವುದಾದ್ರೂ ಶಸ್ತ್ರಾಘಾತಗಳಿಂದ ಗಾಯವಾದಾಗ, ಎಲುಬು ತುಂಡಾದಾಗ ಇತ್ಯಾದಿಗಳಾದಾಗ ಅದರಿಂದ ಕೊಡುವಂಥ ಚಿಕಿತ್ಸೆಗೆ ಶಲ್ಯ ಚಿಕಿತ್ಸಾ ಅಂತ ಕರೀತಾರೆ. ಮತ್ತು 6ನೇದ್ದು ದಂಶ ಚಿಕಿತ್ಸಾ ಅಂತ. ದಂಶ ಅಂದ್ರೆ ಕೊರೆಹಲ್ಲು, ಹಾವು, ಆಮೇಲೆ ಕೆಲವು ಕ್ರೂರ ಪ್ರಾಣಿಗಳು, ನಾಯಿ ಇತ್ಯಾದಿಗಳು ಕೊರೆಹಲ್ಲಿನಿಂದಾಗಿ, ಕಡಿತದಿಂದಾಗಿ ಮೈಯಲ್ಲಿ ನಂಜು ಅಥವಾ ವಿಷ ಏರಿದಾಗ ಆಗುವಂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದೇ ದಂಶ ಚಿಕಿತ್ಸಾ. ಮುಂದೆ ಜರಾ ಚಿಕಿತ್ಸಾ. ಜರ ಅಂದ್ರೆ ನಮಗೆಲ್ಲ ಗೊತ್ತಿರುವಂತ ಮುಪ್ಪು ಅಂತ ಅರ್ಥ. ಆ ಮುಪ್ಪಿನ ಕಾರಣದಿಂದಾಗಿ ಮನುಷ್ಯನಿಗೆ ಬರುವಂತಹ ಸಮಸ್ಯೆಗಳೇನಿದೆ ಅದಕ್ಕೆಲ್ಲದಕ್ಕೂ ಪರಿಹಾರವನ್ನು ಕೊಡುವಂಥದ್ದು ಜರಾ ಚಿಕಿತ್ಸಾ. ಅವನಿಗೆ ಅಂತ ಚಿಕಿತ್ಸೆ ಕೊಟ್ಟರೆ ಅವನು ಮುಪ್ಪಿನಿಂದ ಅಂತಹ ಸಮಸ್ಯೆಗಳನ್ನು ನೀಗಿಕೊಂಡು ಮತ್ತೆ ಯೌವನವನ್ನು ಪಡ್ಕೊಳ್ತಾನೆ ಅಂತ ಓದ್ತೇನೆ. ಕಾಯಕಲ್ಪ ಅಂತ ಕೂಡ ಕರೀತಾರೆ. ಕಾಯಕಲ್ಪ ಮಾಡೋದು ಅಂದ್ರೆ ಶರೀರಕ್ಕೆ ಮತ್ತೊಮ್ಮೆ ಚೈತನ್ಯವನ್ನು ಕೊಡೋದು ಅಂತ ಅರ್ಥ. ಇನ್ನೊಂದು 8ನೇದ್ದು ವಾಜೀಕರಣ ಚಿಕಿತ್ಸಾ. ವಾಜೀಕರಣ ಚಿಕಿತ್ಸಾ ಅಂದ್ರೆ ಮನುಷ್ಯನ ಸಂತಾನೋತ್ಪಾದನೆಗೆ ಸಂಬಂಧಪಟ್ಟಂತ ಏನಾದ್ರೂ ನ್ಯೂನತೆಗಳಿದ್ರೆ ಅದಕ್ಕೆ ಕೊಡುವಂತ ಚಿಕಿತ್ಸೆ. ಅದು ಕೂಡ ಅಂತ ಚಿಕಿತ್ಸೆಯನ್ನು ಕೂಡ ವೃದ್ಧಾಪ್ಯ ಕಾಲದಲ್ಲಿ ಕೊಟ್ಟರೆ ಮನುಷ್ಯ ತನ್ನ ಕಳ್ಕೊಂಡಂತ ಶಕ್ತಿಯನ್ನು ಗಳಿಸ್ಕೊತಾನೆ ಅಂತ ನಾವು ಓದ್ತೀವಿ ಆಯುರ್ವೇದದಲ್ಲಿ. ಹೀಗೆ 8 ಅಂಗಗಳಿಂದ, 8 ವಿಭಾಗಗಳಿಂದ ಕೂಡಿರುವಂತಹ ಆಯುರ್ವೇದ. ಆ ಆಯುರ್ವೇದದ ಪ್ರವರ್ತಕನು ಕೂಡ ನೀನೇ ಆಗುತ್ತಿ ಅಂತ ಹೇಳಿ ಭಗವಂತನಾದಂತಹ ಮಹಾವಿಷ್ಣುವು ಈ ಧನ್ವಂತರಿಗೆ ನೀನು ಸಂದೇಹ ಪಡಬೇಡ ಅಂತ ಸಮಾಧಾನ ಮಾಡಿ ಅಲ್ಲಿಂದ ಕಣ್ಮರೆಯಾದ. ಹೇಗೆ ದ್ವಾಪರ ಯುಗದಲ್ಲಿ ಆ ಧನ್ವಂತರಿ ಉತ್ಪತ್ತಿ ಆಯಿತು ಅಂದ್ರೆ, ದ್ವಾಪರ ಯುಗದಲ್ಲಿ ಸುನಹೋತ್ರ ಎಂಬ ಚಕ್ರವರ್ತಿ ಇದ್ದ. ಈಗ ತಾನೇ ಅದನ್ನು ನಾವು ನೋಡಿದ್ವಿ. ಈ ವೃದ್ಧಕ್ಷತ್ರ ಎಂಬಾತನ ವಂಶದಲ್ಲಿ ಸುನಹೋತ್ರ ಎಂಬಾತ ಇದ್ದ. ಅವನ ಮಗ ಧನ್ಯ ಎಂಬ ರಾಜನಿದ್ದ. ಆ ಧನ್ಯ ಎಂಬ ರಾಜನ ಮಗನಾಗಿಯೇ ಈ ಧನ್ವಂತರಿ ಅವತಾರ ಮಾಡಿದ. ಹಾಗಾಗಿ ಧನ್ವಂತರಿಗೆ ಧನ್ಯಕುಮಾರ ಅಂತ ಕೂಡ ಕರೀತಾರೆ. ಅವನೊಮ್ಮೆ ಉತ್ತಮ ಮಗ ಬೇಕು ಅಂತ ಹೇಳಿ ದೊಡ್ಡದೊಂದು ತಪಸ್ಸನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ, ದೇವತೆಗಳನ್ನ ಉದ್ದೇಶವಾಗಿಟ್ಕೊಂಡು. ಮತ್ತು ಅದರಲ್ಲಿಯೂ ಆ ಅಬ್ಜ ಎಂಬ ಹೆಸರಿನ ಧನ್ವಂತರಿ ಏನಿದ್ದಾನಲ್ಲ, ಭಗವಂತನ ರೂಪ ಇದೆಯಲ್ಲ, ಅದನ್ನ ಅವನು ಆರಾಧನೆ ಮಾಡಿದ ವಿಶೇಷವಾಗಿ. ಆ ಧನ್ಯ ಎಂಬ ರಾಜ ಹೀಗೆ ಅದನ್ನು ಆರಾಧನೆ ಮಾಡಿದಾಗ ಮಹಾತ್ಮನಾದಂತಹ ಧನ್ವಂತರಿಯೇ ಅವನಿಗೆ ಪ್ರಸನ್ನನಾಗಿ ನಿನಗೆ ಏನು ಬೇಕು ಅಂತ ಕೇಳಿದ. ಯಾವ ವರ ನಿನಗೆ ಕೊಡಲಿ? ಆವಾಗ ನೃಪ ಹೇಳಿದ. ನೃಪ ಉವಾಚ ಭಗವನ್ಯಜಿ ಪುಷ್ಟತ್ವಂ ಪುತ್ರೋಮೇ ಖ್ಯಾತಿಮಾನ್ ಭವ ತಥೇತಿ ಸಮಜ್ಞಾಯ ತತ್ರೈ ವಾಂತರ ಧೀಯಸ. ನನಗೇನೂ ಬೇಕಾಗಿಲ್ಲ, ನಿಜವಾಗಿಯೂ ನೀನು ನನ್ನ ಬಗ್ಗೆ ಸಂತುಷ್ಟನಾಗಿರೋದಾದ್ರೆ ನೀನೇ ನನ್ನ ಮಗನಾಗಿ
ಭಗವಂತನಾದಂಥ ಧನ್ವಂತರಿ ನೀನೇ ನನ್ನ ಮಗನಾಗಿ ಅವತರಿಸಬೇಕು ಅಂತ ಕೇಳ್ಕೊಂಡು. ಸತ್ಯದೇಹೇ ಸಮತ್ಪನ್ನ ದೇವೋ ಧನ್ವಂತರಿಸ್ತದ ಕಾಶಿರಾಜೋ ಮಹಾರಾಜ ಸರ್ವರೋಗ ಪ್ರಣಾಶನಃ. ಭಕ್ತ ಪರಾಧೀನಾದಂತಹ ಸಕಲ ರೋಗನಾಶಕನಾದಂತಹ ಧನ್ವಂತರಿಯು ಆ ಧನ್ಯ ಚಕ್ರವರ್ತಿಯ ಮಗನಾಗಿ ಅವನ ಭವನದಲ್ಲಿ ರಾಜಕುಮಾರನಾಗಿ ಅವತಾರ ಮಾಡಿದ. ಅವನು ಭರದ್ವಾಜ ಮುನಿಯಿಂದ ಆಯುರ್ವೇದವನ್ನು ಅಧ್ಯಯನ ಮಾಡಿದ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಸ್ವಯಂ ಭಗವಂತನ ಸರ್ವಜ್ಞನಾದಂತಹ ಭಗವಂತ ಧನ್ವಂತರಿ ಅನ್ನೋ ರೂಪದಿಂದ ಅವತಾರ ಮಾಡಿದ್ರು ಕೂಡ ಎಲ್ಲವನ್ನೂ ತಿಳಿದಿದ್ದೇನೆ ಅಂತ ಹೇಳಿ ಗುರು ಪರಂಪರೆಯನ್ನು ಬಿಟ್ಟು ಹೋಗಲಿಲ್ಲ. ಗುರು ಪರಂಪರೆಗೆ ಒಂದು ಮಾನ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆಯುರ್ವೇದ ಪರಂಪರೆಯಲ್ಲೇ ತನಕ್ಕಿಂತ ಹಿಂದೆ ಬಂದಿರತಕ್ಕಂಥ ಭರದ್ವಾಜ ಎಂಬ ಋಷಿಯಿಂದ ಈ ಆಯುರ್ವೇದವನ್ನೆಲ್ಲ ಅಭ್ಯಾಸ ಮಾಡಿ ಅದನ್ನು 8 ವಿಭಾಗ ಮಾಡಿ ಮುಂದಿನ ಶಿಷ್ಯರಿಗೆ ಅದನ್ನು ಉಪದೇಶ ಮಾಡಿ ಇದನ್ನು ಲೋಕದಲ್ಲಿ ಬಳಕೆಗೆ ತನ್ನಿ, ನೀವು ಇದನ್ನು ಉಪಯೋಗ ಮಾಡಿಕೊಳ್ಳಿರಿ ಅಂತ ಅವರಿಗೆಲ್ಲರಿಗೂ ಆದೇಶ ಮಾಡಿದ. ಈ ಧನ್ವಂತರಿಯು ಇವನು ರಾಜನಾಗಿ ಹುಟ್ಟಿದ್ರಿಂದ ಅವನ ರಾಜವಂಶವು ಕೂಡ ಮುಂದುವರಿಯಿತು. ಅವನಿಗೆ ಕೇತುಮಂತ ಅಂತ ಮಗ, ಕೇತುಮಂತನಿಂದ ಭೀಮರಥ ಅಂತ ಹೇಳಿ, ಭೀಮರಥನಿಂದ ದಿವೋದಾಸ. ಈ ದಿವೋದಾಸ ಎಂಬಾತ ಇವನು ವಾರಾಣಸಿ ರಾಜ್ಯಕ್ಕೆ ಅಧಿಪತಿಯಾಗಿದ್ದ. ಇವರೆಲ್ಲರೂ ಈ ಧನ್ಯ ಇತ್ಯಾದಿಗಳೆಲ್ಲರೂ ಇದ್ದಿದ್ದು ಕೂಡ ವಾರಾಣಸಿ ಅಂದ್ರೆ ಕಾಶಿಯಲ್ಲೇ. ಈ ಹಿಂದೊಮ್ಮೆ ಏನಾಯ್ತಂದ್ರೆ, ಈ ದಿವೋದಾಸ ರಾಜ ವಾರಾಣಸಿಗೆ ಅಧಿಪತಿಯಾಗಿದ್ದಾಗ ಆ ವಾರಾಣಸಿ ರಾಜ್ಯವನ್ನ ಅಂದ್ರೆ ಕಾಶಿ ನಗರವನ್ನ ಕ್ಷೇಮ ಎಂಬ ರಾಕ್ಷಸ ವಶಪಡಿಸಿಕೊಂಡ. ಕ್ಷೇಮ ಎಂಬ ರಾಕ್ಷಸ ಯಾರು ಅಂದ್ರೆ, ಅವನು ಪರಶಿವನ ಒಂದು ಗಣದಲ್ಲಿ ಒಬ್ಬ, ಮಹಾದೇವನಾದಂತಹ ರುದ್ರನ ಒಬ್ಬ ಗಣ ಆ ಕ್ಷೇಮ ಎಂಬಾತ. ಅವನು ಆ ಕಾಶಿ ನಗರವನ್ನೇ ತನ್ನ ಅಧೀನಕ್ಕೆ ತೆಗೆದುಕೊಂಡ. 1000 ವರ್ಷ ಕಾಲ ವಾರಾಣಸಿ ನಿರ್ಜನ ಪ್ರದೇಶವಾಗಿ ಬಿಡ್ತು. ನಿರ್ಜನ ಪ್ರದೇಶವಾಗಿರಲಿ ಮತ್ತು ಸಂಪದ್ರಹಿತವಾಗಿರಲಿ ಅಂತ ಹೇಳಿ ನಿಕುಂಭ ಎಂಬಾತ ಆ ವಾರಾಣಸಿ ನಗರಕ್ಕೆ ಶಾಪ ಕೊಟ್ಟಿದ್ದ. ಹೀಗೆ ಶಾಪ ಕೊಟ್ಟಿದ್ದರಿಂದಾಗಿ ಆ ಎಲ್ಲ ನಗರವೂ ಕೂಡ ಆ ನಿಕುಂಭ ಕ್ಷೇಮ ಎಂಬ ರಾಕ್ಷಸನ ಅಧೀನದಲ್ಲಿ ಇತ್ತು. ಈ ಸಂದರ್ಭದಲ್ಲಿ ದಿವೋದಾಸ ಏನ್ ಮಾಡಿದ, ತನ್ನ ರಾಜಧಾನಿಯಾದಂತಹ ಕಾಶಿನಗರವು ನಿರ್ಜನವಾಗಿದ್ದಾಗ ಅವನೇನ್ ಮಾಡಿದ ಅಂದ್ರೆ ಗೋಮತಿ ನದಿ ತೀರಕ್ಕೆ ಹೋದ. ಇದು ಉತ್ತರ ಪ್ರದೇಶದಲ್ಲಿ ಇರುವಂತಹ ಮತ್ತೊಂದು ನದಿ. ಆ ಗೋಮತಿ ನದಿ ತೀರಕ್ಕೆ ಹೋಗಿ ಒಂದು ಭವ್ಯವಾದಂತಹ ಸುಂದರವಾದಂತಹ ಅರಮನೆಯನ್ನು ಮಾಡಿಕೊಂಡು ಅಲ್ಲಿ ತನ್ನ ವಸತಿಯನ್ನು ಮಾಡಿಕೊಂಡು ಇದ್ದ. ದಿವೋದಾಸನಕ್ಕಿಂತ ಮುಂಚೆ ಈ ವಾರಾಣಸಿ ಯಾರ ಅಧೀನದಲ್ಲಿತ್ತು ಅಂದ್ರೆ ಭದ್ರಸೇನ್ಯ ಎಂಬ ರಾಜನ ಅಧೀನದಲ್ಲಿತ್ತು. ಆ ರಾಜನಿಗೆ 100 ಜನ ಮಕ್ಕಳಿದ್ರು. ಆ ಭದ್ರಸೇನ್ಯ ಎಂಬ ರಾಜನ 100 ಮಕ್ಕಳನ್ನ ಸೋಲಿಸಿ ಅವರ ಕಡೆಯಿಂದ ಕಾಶಿ ರಾಜ್ಯವನ್ನು ಇವನು ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದ ಈ ದಿವೋದಾಸ. ಆ ದಿವೋದಾಸನ ಆಡಳಿತದಲ್ಲಿಯೇ ಪರಶಿವನ ಆಜ್ಞೆಗನುಸಾರವಾಗಿ ಅವನ ಶಿಷ್ಯನಾದಂತಹ ಅವನ ಭೂತಗಣದಲ್ಲಿ ಒಬ್ಬನಾದಂತಹ ಕ್ಷೇಮ ಎಂಬಾತ ಅದನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡ. ಆಗ ಜನಮೇಜಯ ರಾಜ ಕೇಳಿದ, ನಿಕುಂಭ ಎಂಬಾತ ಶಾಪ ಕೊಟ್ಟ ಈ ವಾರಾಣಸಿ ರಾಜ್ಯಕ್ಕೆ ಅಂತ ನೀವು ಕಥೆ ಹೇಳಿದ್ರಿ, ಅದಕ್ಕೇನು ಕಾರಣ? ಅದರ ಕಥೆಯನ್ನು ಹೇಳಿ, ಶಾಪದ ಹಿನ್ನೆಲೆಯನ್ನು ಹೇಳಿ ಅಂತ ಜನಮೇಜಯ ರಾಜ ವೈಶಂಪಾಯನರನ್ನ ಕೇಳಿದ. ವೈಶಂಪಾಯನ ವಾಚ ದಿವೋದಾಸಸ್ತು ರಾಜರ್ಷಿ ನಗರೀಂ ಪ್ರಾಪ್ತ ಪಾರ್ಥಿವಃ ವಸತಿ ಸ್ಮ ಮಹಾತೇಜಾಃ ಸ್ಥೀತಾಯಾಂತು ನರಾಧಿಪಃ. ಈ ದಿವೋದಾಸ ಅಂತ ನಾವು ಹಿಂದೆ ಹೆಸರು ಹೇಳಿದ್ವಲ್ಲ, ಅವನು ಆ ಭದ್ರಸೇನ್ಯನಿಂದ ಕಾಶಿನಗರವನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ಅಲ್ಲೇ ಮಾಡಿಕೊಂಡು ವಾಸ ಮಾಡಿಕೊಂಡು ಇದ್ದ. ಈ ನಡುವೆ ಒಂದು ವಿಲಕ್ಷಣವಾದಂತಹ ಘಟನೆ ಶಿವಪಾರ್ವತಿಯರ ವೈವಾಹಿಕ ಜೀವನದಲ್ಲಿ ನಡೆಯಿತು. ಅದೇನು ನಡೀತು ಅಂದ್ರೆ, ನಾವು ಅವತ್ತು ಕಥೆ ಹೇಳಿದ್ವಿ, ಹಿಮಾಲಯ ಪರ್ವತನ ಮಗಳಾದಂತಹ ಮೇನಾ ಎಂಬಾತ ಇದ್ಲು. ಅವರ ಮಕ್ಕಳ ಹೆಣ್ಮಕ್ಳು 3 ಜನ ಇದ್ರು, ಏಕಪರ್ಣ, ಅಪರ್ಣ, ಏಕಪಾಟಲ ಅಂತ 3 ಜನ. ಅವರಲ್ಲಿ ಅಪರ್ಣ ಎನಿಸಿದ ಪಾರ್ವತಿ ಶಿವನನ್ನ ಮೆಚ್ಚಿಸಿ ತಪಸ್ಸು ಮಾಡಿ ಅವನನ್ನು ಮೆಚ್ಚಿಸಿ ಮದುವೆಯಾದಳು ಅಂತ ಘಟನೆಯನ್ನ ಓದಿದ್ವಿ. ಈ ಪರಶಿವನಿಗೆ ಬೇರೆ ಮನೆ ಇರಲಿಲ್ಲ. ಉಳಿದವರೆಲ್ಲ ಎಲ್ಲ ಜನರಿಗೂ ಗೊತ್ತಿರುವಂತೆ ಅವನು ನಿರ್ಗತಿಕ. ಅವನ ವೈಯಕ್ತಿಕವಾದ ಮಹತ್ವ, ಅವನ ಪ್ರಭಾವ ಎಂಥದೇ ಇರಲಿ, ಅವನಿಗೆ ತನ್ನದೇ ಆದಂತಹ ಒಂದು ಅರಮನೆ, ತನ್ನದೇ ಆದಂತಹ ವೈಭವ ಇತ್ಯಾದಿಗಳು ಇರಲಿಲ್ಲ. ಇದೆಲ್ಲವೂ ಗೊತ್ತಿದ್ದು ಆಕೆ ಪಾರ್ವತಿ ಅವನನ್ನು ಮದುವೆ ಆಗಿದ್ಲು. ಆದ್ರೆ ಅವನು ಇರಬೇಕೆಲ್ಲಿ ಹಾಗಾದ್ರೆ ಮದುವೆ ಆದ್ಮೇಲೆ? ಸ್ವಲ್ಪ ದಿವಸ ಆ ಮಾವ ಹಳೇತನ ಮಾಡ್ತೀನಿ ಬನ್ರಿ, ನಮ್ಮನೆಯಲ್ಲೇ ಇರ್ರಿ ಅಂತ ಅಲ್ಲೇ ಇಟ್ಕೊಂಡಿದ್ದ.
ಎಷ್ಟೋ ದಿವಸ ಆ ಹಿಮಾಲಯನ ಮನೆಯಲ್ಲೇ ವಾಸ ಮಾಡಿಕೊಂಡಿದ್ದ. ಹಿಮಾಲಯನ ಮನೆಯಲ್ಲೇ ವಾಸ ಮಾಡಿಕೊಂಡಿದ್ದಾಗ ಅವರಿಬ್ಬರೇ ಇರಲಿಲ್ಲ, ಅಲ್ಲಿ ಶಿವ ಪಾರ್ವತಿ ಇಬ್ಬರೇ ಇರಲಿಲ್ಲ. ಅವನ ದೊಡ್ಡ ಗಣ ಇದೆಯಲ್ಲ, ಪರಶಿವನ ದೊಡ್ಡ ಗಣ, ಭೂತಗಳ ಗಣ. ಆ ಭೂತಗಳ ಗಣಗಳೂ ಕೂಡ ನಿತ್ಯವೂ ತಾವು ಸ್ತೋತ್ರ ಮಂತ್ರಾದಿಗಳನ್ನು ಹೇಳಿಕೊಂಡು, ವೇದೋಕ್ತವಾದಂತಹ ಸ್ತೋತ್ರ ಮಂತ್ರಾದಿಗಳನ್ನು ಹೇಳಿಕೊಂಡು ಈ ಪರಶಿವನನ್ನ ಮತ್ತು ಅವನ ಪತ್ನಿಯಾದಂತಹ ಪಾರ್ವತಿಯನ್ನ ಸಂತೋಷಪಡಿಸ್ತಾ ಇದ್ರು. ಆದ್ರೆ ದುರ್ದೈವ ಸಂಗತಿ ಏನಾಗಿತ್ತಂದ್ರೆ, ಹಿಮಾಲಯ ಪರ್ವತನಿಗೆ ತನ್ನ ಅಳಿಯ ಮತ್ತು ಮಗಳ ಬಗ್ಗೆ ಬೇಕಾದಷ್ಟು ಪ್ರೀತಿ ಗೌರವಗಳಿದ್ರು, ಅವನ ಪತ್ನಿಯಾದಂತಹ ಮೀನಾ ಎಂಬಾಕೆಗೆ ಅಳಿಯನ ಬಗ್ಗೆ ಅಷ್ಟು ಗೌರವ ಇರಲಿಲ್ಲ. ಹಾಗಾಗಿ ಅದೇ ಕಾರಣಕ್ಕಾಗಿ ಅವ್ರು ಹಿಂದೆ ಬೇಡ ಅಂದಿದ್ದಿರ್ಬೇಕು. ಆ ನಿರ್ಗತಿಕನನ್ನ, ಆ ಕುರೂಪಿಯನ್ನ ನೀನು ಯಾಕೆ ಮದುವೆ ಆಗ್ತೀಯ, ಅವ್ನು ನಿನ್ಗೇನು ಕೊಡ್ತಾನೆ, ನಿನ್ನನ್ನು ಅವನು ಏನು ಸುಖವಾಗಿಡಬಲ್ಲ, ಅವನು ಯಾಕೆ ಮದುವೆ ಆಗ್ತೀನಿ ನೀನು ಅಂತ ಅಂದಿದ್ಲಾಕೆ ತಾಯಿ. ಆದ್ರೂ ಈ ಮಗಳು ಹಠದಿಂದ ಅವನನ್ನೇ ಮದುವೆ ಆಗಿದ್ಲು. ಮದುವೆಗೆ ಸಂಬಂಧಪಟ್ಟಂತೆ ಒಂದು ಶ್ಲೋಕ ಹೇಳಿದ್ದೆ ಆಚಾರ, ಅವತ್ತು ನೆನಪಿರ್ಬೇಕು ನಿಮ್ಗೆ. ಮದುವೆಗೆ ಸಂಬಂಧಪಟ್ಟಂತೆ ಗಂಡಿನಲ್ಲಿ ವಧು ಆದವಳು ರೂಪವನ್ನು ನೋಡ್ತಾಳೆ. ಕನ್ಯಾ ವರಯತೆ ರೂಪಂ. ಅದ್ರ ಮುಂದಿನ ಏನಂದ್ರೆ ಮಾತಾ ವಿತ್ತಂ, ತಾಯಿ ಆದವಳು, ಕನ್ಯೆ ತಾಯಿ ಆದವಳು ವರನಿಗೆ ಎಷ್ಟು ಸಂಪತ್ತಿದೆ ಅಂತ ನೋಡ್ತಾಳೆ. ತಂದೆ ಆದವನಿಗೆ ಸ್ವಲ್ಪ ವಿವೇಕ ಇರ್ತದೆ, ಅವನೇನ್ ಮಾಡ್ತಾನಂದ್ರೆ ದುಡ್ಡು ಭಾಳ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವನಿಗೆ ವಿದ್ಯೆ ಇದೆ ಇಲ್ಲೋ ನೋಡಿ ಅಂತ ಹೇಳ್ತಾನೆ. ಇದ್ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ, ಆ ತಾಯಿ ಆದಂತಹ ಮೀನಾ ಎಂಬಾಕಿಗೆ ಈ ಅಳಿಯನ ಬಗ್ಗೆ ಏನೂ ಸಂತೋಷ ಇರಲಿಲ್ಲ. ಆ ಅಳಿಯನ ವರ್ತನೆ, ಅವನ ಭೂತಗಣಗಳ ವಿಲಕ್ಷಣವಾದಂತಹ ಹೇಸಿಕೆ, ಎಲ್ಲರ ಬಗ್ಗೆ ಅವಳಿಗೆ ಬಹಳ ಒಂದು ತಾತ್ಸಾರ ಇತ್ತು. ಇಂಥ ಅಳಿಯನಿಗೆ ಮದುವೆ ಮಾಡಿಕೊಟ್ಟ ನಮ್ಮ ಮಗಳನ್ನ, ಇವನಿಗೊಂದು ಸ್ವಂತ ಇರ್ಲಿಕ್ಕೆ ಮನೆಯೂ ಇಲ್ಲ, ನನ್ನ ಮಗಳಿಗೆ ನೀನು ಭೋಜನ ಕೊಡಬಲ್ಲ ಅನ್ನುವಂಥ ತಿರಸ್ಕಾರ ಇತ್ತು ಅವನ ಬಗ್ಗೆ. ಅವಳು ಏನಂತಿದ್ಲು ಅಂದ್ರೆ, ನೋಡಿ ಅವಳು ಏನು ಶಬ್ದ ಪ್ರಯೋಗ ಮಾಡ್ತಾಳೆ, ಸಪಾರ್ಷದಸ್ತು ಅನಾಚಾರ. ಈ ಅಳಿಯನಿಗೊಂದು ಆಚಾರ ವಿಚಾರವೇ ಇಲ್ಲ, ಇಮ್ಮಡಿ ಇಲ್ಲ ಮೈಲಿಗೆ ಇಲ್ಲ. ಭರ್ತ ಮಹೇಶ್ವರ, ದರಿದ್ರ, ಬಡವ, ಸರ್ವದ ಯಾವಾಗಲೂ ಬಡವನೇ. ಇಲ್ಲಿ ಏನಿದೆ ಮೈಮೇಲೆ ತನಗೆ ಹಾಕೊಳ್ಳಿಕೊಂಡು ಬಂಗಾರದ ಒಡವೆ ಇಲ್ಲ, ಒಂದು ಪೀತಾಂಬರ ಇಲ್ಲ ಇವನಿಗೆ. ಶೀಲಂತಕ್ಕೆ ನೋಡ್ತಿದ್ದೆ, ಶೀಲವೇ ಇಲ್ಲ ಅವನಿಗೆ. ಹೀಗೆ ಅವಳು ಯಾವತ್ತೂ ಕೂಡ ಬೈತಿದ್ಲು. ಮತ್ತು ಅವನ ಅನುಚರರಿದ್ದಾರೆ ಮಹಾ ಮುಂಗೋಪಿಗಳು, ಮೂರ್ಖರು. ಭಗವಂತನಾದಂತಹ ಮಹಾವಿಷ್ಣುವಿನ ಅನುಚರರಂತೆ ಸೌಮ್ಯವಾದಂತಹ ರೂಪ ಇತ್ಯಾದಿಗಳು ಇದ್ದವರಲ್ಲ ಅವರು. ವಿಲಕ್ಷಣವಾದಂತಹ ದುಡುಕು ವರ್ತನೆ, ಯಾವಾಗಲೂ ಅವ್ರ ಆಟಾಟೋಪ ಇತ್ಯಾದಿಗಳಿಂದಾಗಿ ಅವ್ರು ನೋಡೋರಿಗೆ, ತಿಳ್ಕೊಂಡವರಿಗೆ ಮಂಗಳ, ತಿಳಿಯಲಾರದವರಿಗೆ ಅಮಂಗಳ. ಹೀಗಾಗಿ ಆ ಮೇನೆಗೆ ಬಹಳ ತಾತ್ಸಾರ ಇತ್ತು ಅಳಿಯನ ಬಗ್ಗೆ ಮತ್ತು ಅಳಿಯನ ಪರಿವಾರದ ಬಗ್ಗೆ. ಅವ್ರು ಯಾವಾಗೋ ಒಂದ್ಸರಿ ಅಂದಿದ್ದಲ್ಲ ಈ ಮಾತನ್ನ, ಮೇಲಿನ ಮೇಲೆ ಅಂತಾನೆ ಇದ್ಲು. ಅದು ತಿಳ್ಕೋಬೇಕಾದ್ದು ಏನಂದ್ರೆ, ಶಶುರಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ ಯದಿ ವಸತು ದಿನಾನಿ ತ್ರೀಣಿ ಪಂಚಾತ ಸಪ್ತ ಅಂತ ಒಂದು ಸುಭಾಷಿತ. ಮಾವನ ಮನೆಯಲ್ಲಿ ಅಳಿಯ ಇರೋದೇನಿದೆಯಲ್ಲ ಸ್ವರ್ಗಕ್ಕೆ ಸಮಾನ ಅಂತದೆ. ಅಷ್ಟು ದೊಡ್ಡ ಉಪಚಾರ ಮಾವ ಆದವನು ಅಳಿಯನಿಗೆ ಮಾಡ್ತಾನೆ. ಆದ್ರೆ ಸ್ವಾರಸ್ಯ ಏನಂದ್ರೆ, ಒಂದು ನಿಬಂಧನ ಅದಕ್ಕೆ 3 ದಿವಸ ಅಥವಾ 5 ದಿವಸ ಇಲ್ಲ 7 ದಿವಸ ಇರ್ಬೇಕು. ಅದಕ್ಕಿಂತ ಹೆಚ್ಚು ಇದ್ರು ಅದು ಅಳಿಯನ ವಿಷಯದಲ್ಲಿ ಆಗೋದು ಹೀಗೆ, ಇಂಥ ತಿರಸ್ಕಾರ ಅಂತ ಒಂದು ಸಂಸ್ಕೃತ ಸುಭಾಷಿತ ನೆನಪಿಗೆ ಮಾಡ್ಕೊಂಡೆ ಅಷ್ಟೆ. ಹೀಗೆ ಅವಳು ತನ್ನ ಅಳಿಯನ ಎದುರಿಗದ್ಮೇಲೆ ಹೇಳ್ತಿರ್ಲಿಲ್ಲ, ಅಳಿಯನ ಎದುರಿಗೆ ಹೇಳೋ ಧೈರ್ಯ ಇರಲಿಲ್ಲ ಅತ್ತೆಗೆ. ಹೇಳ್ತಿದ್ದವರು ಮಗಳ ಎದುರಿಗೆ. ಪಾಪ ಆ ಮಗಳ ಗತಿ ಏನಾಗಿತ್ತಂದ್ರೆ, ವಿವರಣ ಬದನಾದೇವಿ ಮಹಾದೇವಮ್ಮ ಭಾಷಿತ, ಮುಖದ ಮೇಲಿನ ಕಳೆಯನ್ನೇ ಇಳಿದೋಗಿತ್ತ ಪಾರ್ವತಿಗೆ. ಮದುಮಗಳಿಗೆ ಇರಬೇಕಾದಂತ ಕಳೆ ಒಂದು ಸ್ವಲ್ಪ ದಿವಸ ಇತ್ತೇನೋ, ಮುಂದೆ ವಿವರಣ ಬದನ ಮುಖದ ಮೇಲಿನ ಕಳೆ ಇಳಿದೋಗಿತ್ತು. ಅವಾಗ ಅವಳು ಏನು ಹೇಳಿದ್ರೆ, ತನ್ನ ಯಜಮಾನನಾಂತ ಮಹಾಶಿವನಿಗೆ, ಪರಮೇಶ್ವರನಾಂತ ಮಹಾರುದ್ರ ದೇವರಿಗೆ, ನೇಹವತ್ಸ್ಯಾಮ್ಯಹಂ ದೇವ ನಯಮಾಂಸಂ ನಿಕೇತನಂ, ಈ ಹಂಗಿನ ಅರಮನೆ ಬೇಡ, ಅದಕ್ಕಿಂತ ಒಂದು ಗುಡಿಸಲೇ ಆದ್ರೂ ಪರವಾಗಿಲ್ಲ, ನಿಮ್ಮದೇ ಆದಂತಹ ಮನೆ ಮಾಡು, ಅಲ್ಲಿ ನಾನು ಬರ್ತೇನೆ, ಅಲ್ಲಿ ಹೋಗೋಣ, ನನಗೆ ಈ ಚುಚ್ಚು ಮಾತುಗಳು ಬೇಕಾಗಿಲ್ಲ ಅಂದ್ರು ಅವರು. ತಥಾಕರ್ತು ಮಹಾದೇವ ಸರ್ವಲೋಕಾನ ವೈಕ್ಷತ. ಆವಾಗ ಮಹಾರುದ್ರ ದೇವರು ಸ್ವಲ್ಪ ಕಣ್ಣು ಬಿಟ್ರು. ಹೌದು, ಇಂಥದ್ದೇನೋ ಒಂದು ನಡೆದಿದೆ ಅಂತ ಅವ್ರಿಗೂ ಅನಿಸಿರ್ಬೇಕು. ಎಲ್ಲಾ ಲೋಕಗಳನ್ನು ವಿಚಾರ ಮಾಡಿದ್ವಿ, ನಾವು ಹೋಗ್ಬೇಕು, ಎಲ್ಲಿಗೆ, ಯಾವ ಲೋಕಕ್ಕಾದ್ರೂ ಹೋಗಿ ವಾಸ ಮಾಡ್ಬೇಕಲ್ಲ. ಸರ್ವಲೋಕಾನ ವೈಕ್ಷತ ವಾಸಾರ್ಥಂ ರೋಚಯಾಮಾಸ ಪೃಥ್ವಿಯಾಂ ಕುರುನಂದನ. ಬೇರೆ ಯಾವುದೋ ಅವ್ರಿಗೆ ಸರಿ ಅನಿಸಲಿಲ್ಲ, ನನಗೆ ವಾರಾಣಸಿನೇ ಸರಿ ಅಂತ ಅನಿಸ್ತಾ ಈಗ. ವಾರಾಣಸಿ, ಕಾಶಿಗೆ ಹೋಗಿ ಬಿಡೋಣ, ಆ ಕಾಶಿಯಲ್ಲೇ ಇದ್ದು ಬಿಡೋಣ, ಯಾಕಂದ್ರೆ ಸಿದ್ಧ ಕ್ಷೇತ್ರ ಅದು, ಮತ್ತು ಭರತಖಂಡದಲ್ಲಿ ಕೂಡ ಅತಿ ಪ್ರಾಚೀನವಾದ ಕ್ಷೇತ್ರ, ಅಂತಿಂತ ಮಹಾತ್ಮೆ ಅಲ್ಲ. ಆದರೂ ವೈಷ್ಣವರಿಗೂ ಪವಿತ್ರವಾದ ಕ್ಷೇತ್ರ, ಶೈವರಿಗೂ ಪವಿತ್ರವಾದ ಕ್ಷೇತ್ರ.
ಮತ್ತು ಆಗ ಒಂದು ಸಮಸ್ಯೆ ಬಂತು. ಆ ವಾರಾಣಸಿ ಕ್ಷೇತ್ರದಲ್ಲಿ ಇರೋದು ಹೇಗೆ? ಯಾಕಂದ್ರೆ ದಿವೋದಾಸ ರಾಜನ ಅಧೀನದಲ್ಲಿರ್ತದೆ, ಅವನ ಕೈಯಿಂದ ಕಿತ್ಕೋಬೇಕಲ್ಲ. ಅದಕ್ಕೆ ಏನ್ ಮಾಡಿದೆ ಅಂದ್ರೆ, ನಿಕುಂಭ ಅನ್ನುವಂಥ ಸಣ್ಣ ಸೇವಕನಿದ್ನಲ್ಲ ಅವನ್ನ ಕರೆದ. ನಿಕುಂಭ ಅನ್ನೋ ಸೇವಕನನ್ನು ಕರೆದು ಆ ಸೇವಕರಿಗೆ ಪ್ರಮಥ ಗಣಗಳು ಅಂತ ಕರೀತಾರೆ. ಪ್ರಮಥರು ಅಂತ ಎಲ್ಲ ಗಣಗಳಾದಂತಹ ಅಧೀನ ಭೂತಗಳಿಗೆ ಹೆಸರು. ವಾರಾಣಸಿ ಕ್ಷೇತ್ರ ನನಗೆ ಬೇಕಾಗಿದೆ, ಆದ್ರೆ ಅಲ್ಲಿ ಯಾವ ಸಂಪತ್ತು ಇರಬಾರ್ದು. ಅಲ್ಲಿ ಸಂಪತ್ತು ಈ ಭೋಗ ಭಾಗ್ಯ ಇತ್ಯಾದಿಗಳು ಇದ್ದು ಬಿಟ್ರೆ ನಾ ಅಲ್ಲಿ ಹೋಗಿ ಏನ್ ಮಾಡೋದು? ಅದು ಸರ್ವ ಸಂಪತ್ತು ಶೂನ್ಯ ಆಗ್ಬೇಕು ವಾರಾಣಸಿ. ಹಾಗಾಗಿ ನಿನ್ನ ಸರ್ವಶಕ್ತಿಯನ್ನು ಉಪಯೋಗ ಮಾಡಿ ಆ ವಾರಾಣಸಿಯ ಸಕಲ ಸಂಪತ್ತು ಕೂಡ ನಷ್ಟವಾಗಿ ಬಿಡಬೇಕು, ಆ ಥರ ಮಾಡು. ಆದ್ರಿಂದ ವಾರಾಣಸಿ ನಮ್ಮ ಕೈ ಸುಲಭವಾಗಿ ಸೇರ್ತದೆ, ಅಲ್ಲಿ ಹೋಗಿ ನಾನು ವಾಸ ಮಾಡ್ತೇನೆ ಅಂತ ಪರಶಿವ ಹೇಳಿದ. ಅವನಿಗೆ ಸಕಲ ಸಂಪತ್ತಿನಿಂದ ಕೂಡಿದಂತಹ ಜಾಗಕ್ಕಿಂತ ಇಂಥ ಅಮಂಗಳವಾದಂಥ ನಿರ್ಜನವಾದಂಥ ಜಾಗವೇ ಹೆಚ್ಚು ಪ್ರಿಯವಾಗಿತ್ತು. ಇವೆಲ್ಲ ತೀರಾ ಸಾಂಕೇತಿಕವಾದದ್ದು. ಸ್ವಯಂ ಶಿವ ಅನ್ನೋ ಹೆಸರಿನಿಂದನೇ ಗೊತ್ತಾಗೋದು ಅಂದ್ರೆ ಪರಮ ಮಂಗಳ ಸ್ವರೂಪೇನು ಶಿವ. ಅವನ ಸಂಪತ್ತಿಗೇನು ಕೊರತೆ ಇಲ್ಲ, ಆದ್ರೆ ಇದು ಅವನ ಈ ಮಾತುಗಳೇನಿವೆ ಇವೆಲ್ಲ ತೀರಾ ಸಾಂಕೇತಿಕವಾದದ್ದು. ಸಂಪತ್ತಿನ ಕೊಬ್ಬಿನಿಂದ ಯಾರು ಮೆರೆದಾಡುವಂತ ಭಕ್ತರಿದ್ದಾರೆ ಅವರಿಗೆ ನಾನು ದೊರೆಯುವಂತಹ ಅಲ್ಲ. ಯಾರು ತಮ್ಮ ಸಂಪತ್ತಿನ ಅಹಂಕಾರವನ್ನು ತೊರೆದು ವಿನೀತರಾಗಿ ನನ್ನ ಹತ್ರ ಬರ್ತಾರೆ ಅವರಿಗೆ ಮಾತ್ರ ನಾನು ದೊರೆಯುವಂಥವನು ಸುಲಭವಾಗಿ ಅನ್ನುವ ಸಾಂಕೇತಿಕ ಅರ್ಥವನ್ನ ಈ ಮಾತಿನಿಂದ ಅವನು ಹೇಳಿದಾನೆ ಅಂತ ನಂದೊಂದು ಆಲೋಚನೆ. ಇಲ್ಲೇ ಹಾಗೇನಿಲ್ಲ. ಯಶ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಭಗವಂತನು ಕೂಡ ಒಂದು ಬೇರೆ ಯಾವುದೋ ಸಂದರ್ಭದಲ್ಲಿ ಅದೇ ಮಾತು ಹೇಳ್ತಾನೆ. ನಿಮಗೆ ಸಂಪತ್ತಿದ್ರೆ ನಿಮಗೆ ನನ್ನ ಕಡೆ ದೃಷ್ಟಿನೇ ಬರೋದಿಲ್ಲ, ನನ್ನ ಕಡೆ ನೀವು ಕಣ್ಣೆತ್ತಿ ನೋಡೋದಿಲ್ಲ. ಯಾವಾಗ ನಿಮಗೆ ತೊಂದರೆ ಬರ್ತದೆ, ನಿಮ್ಮ ಸಂಪತ್ತಿನೆಲ್ಲ ನೀವು ಕಳ್ಕೋತೀರಿ, ಆವಾಗಲೇ ನೀವು ನನ್ನ ಕಡೆ ಗಮನ ಹರಿಸ್ತೀರಿ ಅಂತ ಭಗವಂತನ ಹೇಳಿದ ಮಾತು. ಹಾಗಾಗಿ ಶಿವ ಈ ವಾರಾಣಸಿ ನಗರದ ಸಂಪತ್ತೆಲ್ಲವೂ ಹಾಳಾಗಿ ಹೋಗಲಿ ಅಂತ ಬಯಸಿದ್ದ. ನಿಕುಂಭ ರಾಕ್ಷಸ ಮಹೇಶ್ವರನ ಆಜ್ಞೆಯನ್ನು ಪಡ್ಕೊಂಡು ವಾರಾಣಸಿಗೆ ಬಂದ. ವಾರಾಣಸಿಗೆ ಬಂದು ಅಲ್ಲಿ ಏನು ಮಾಡಿದ ಅಂದ್ರೆ, ಆ ದಿವೋದಾಸ ರಾಜನಿಗೆ ಒಂದು ಸ್ವಪ್ನ ಆಗುವಂತೆ ಮಾಡಿದ. ಆ ಸ್ವಪ್ನದಲ್ಲಿ ಕಂಡುಕ ಎಂಬ ಒಬ್ಬ ಕ್ಷೌರಿಕ ಕಾಣಿಸಿದ. ಕ್ಷೌರ ಕರ್ಮ ಮಾಡುವಂತ ಒಬ್ಬ ಕಂಡುಕ ಎಂಬ ಆತ ಕಾಣಿಸಿ ಅದರಿಂದ ರಾಜನಿಗೆ ಏನಾಯ್ತು ಅಂದ್ರೆ, ಈ ಸ್ವಪ್ನದಲ್ಲಿ ಕ್ಷೌರಿಕ ಕಾಣಿಸಿದ್ರಿಂದ ಏನೋ ಅಮಂಗಳ ಆಗ್ಲಿಕ್ಕಿದೆ ಅಂತ ಸ್ವಲ್ಪ ಭಯ ಆಯ್ತು. ಭಯ ಆದಾಗ ನಿಕುಂಭ ಹೇಳಿದ, ಆ ಅಶುಭದ ಪರಿಹಾರಕ್ಕಾಗಿ ನನ್ನದೊಂದು ದೇವಸ್ಥಾನವನ್ನು ಮಾಡಿಸು. ನಿಕುಂಭ ಅಂತ ನಾನೇನು ಭೂತ ಇದ್ದೇನಲ್ಲ, ಈ ಭೂತರಾಜರೆಲ್ಲ ಇದ್ದಾರಲ್ಲ, ಸೋದೆಯಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ, ಆ ತರ ನಿಕುಂಭ ಅಂತ ನಾನೊಬ್ಬ ಇದ್ದೇನೆ. ನನ್ನದೊಂದು ದೇವಸ್ಥಾನವನ್ನು ಕಾಶಿನಗರದ ದ್ವಾರದಲ್ಲಿ ಪ್ರತಿಷ್ಠಾಪನೆ ಮಾಡು, ಹಾಗಾಗಿ ನಿನ್ನ ರಾಜ್ಯಕ್ಕೆ ಏನೂ ಅನಿಷ್ಟ ತಟ್ಟೋದಿಲ್ಲ ಅಂತ ಪರಿಹಾರವನ್ನು ತಾನೇ ತೋರಿಸಿಕೊಟ್ಟ. ಈ ಪರಿಹಾರವನ್ನು ತಾನೇ ತೋರಿಸಿಕೊಟ್ಟ ಮೇಲೆ ಆ ಗುಡಿಯು ಕೂಡ ತಯಾರಾಯಿತು. ನಿಕುಂಭನಿಗಾಗಿ ಒಂದು ದೇವಸ್ಥಾನದಲ್ಲಿ ತಯಾರಾಯಿತು. ಮತ್ತು ರಾಜ ಸರ್ವ ವೈಭವದಿಂದ ನಿಕುಂಭನ ಎಂಬತಕ್ಕಂಥ ಪ್ರಮಥ ಗಣನಿಗೆ ಎಲ್ಲಾ ಥರದ ಪೂಜೆ ನಡೆಯುವಂತ ವ್ಯವಸ್ಥೆ ಮಾಡಿತು. ಮತ್ತು ನಿಕುಂಭನು ಕೂಡ ಆ ಪೂಜೆಯನ್ನೆಲ್ಲ ಪಡ್ಕೊಂಡು ಅಲ್ಲಿರುವಂಥ ಕಾಶಿನಗರದ ನಿವಾಸಿಗಳಾದಂತಹ ಎಲ್ಲಾ ಪ್ರಜೆಗಳಿಗೆ ಸಕಲ ರೀತಿಯಾದಂತಹ ಸಮೃದ್ಧಿಯೂ ಆಗುವಂತೆ ಮಾಡಿದೆ. ಯಾರು ಏನ್ ಕೇಳಿದ್ರು ಅವ್ರಿಗೆಲ್ಲರಿಗೂ ಆಗ್ತಿತ್ತು. ಇಲ್ಲಿ ಭೂತರಾಜರ ಇದ್ದಾರೆ ಹಾಗೆ, ಪುತ್ರ ಬೇಕಾದವ್ರಿಗೆ ಪುತ್ರ, ಧನ ಬೇಕಾದವ್ರಿಗೆ ಧನ, ಹೀಗೆ ಸರ್ವ ಸಂಪತ್ತನ್ನು ತನ್ನ ಸೇವೆ ಮಾಡುವಂಥವರಿಗೆ ನಿಕುಂಭ ಅನ್ನುವಂಥ ಗಣ ಕೊಡ್ತಿದ್ದ. ಎಲ್ಲ ನನ್ನ ಸಾಮ್ರಾಜ್ಯದ ಎಲ್ಲಾ ಜನರು ಕೂಡ ತಮಗೆ ಬೇಕಾದಂತಹ ಅಭೀಷ್ಟವನ್ನ ಇವನಿಂದ ಪಡ್ಕೋತಾ ಇದ್ದಾರೆ, ನಾನು ಕೂಡ ಪಡ್ಕೊಳ್ಬೇಕು ಅಂತ ಅನಿಸ್ತು ಒಮ್ಮೆ ರಾಜನಿಗೆ, ದೇವದಾಸ ರಾಜನಿಗೆ. ಅವನೇನು ಹೇಳಿದ ತನ್ನ ಪತ್ನಿಗೆ, ಪುತ್ರಾನ್ ಹಿರಣ್ಯಮಾಯುಷ್ಟ ಸರ್ವಾನ್ ಕಾಮಾಸ್ತು ಥೈವತ ರಾಜ್ಯಸ್ತು ಮಹಿಷಿ ಶ್ರೇಷ್ಠ ಶ್ವೇಷಾ ನಾಮ ವಿಶ್ರುತ. ಆ ಪತ್ನಿಯ ಹೆಸರು ಶ್ರೇಷ ಅಂತ. ಅವಳು ಮಕ್ಕಳು ಬೇಕು ಅಂತ ಬಹಳ ದಿವಸದಿಂದ ಅಪೇಕ್ಷೆ ಪಟ್ಟಿದ್ಲು, ಆದರೆ ರಾಜನಿಗೆ ಮಕ್ಕಳಾಗಿರ್ಲಿಲ್ಲ. ಅನೇಕ ಜನರಿಗೆ ಪುತ್ರ ಸಂಪತ್ತು ಆಗುವಂತ ಈ ಗಣೇಶ್ವರ ಕೊಟ್ಟಿದ್ದಾನೆ, ಹಾಗಾಗಿ ನಾವು ಕೂಡ ಅವನನ್ನೇ ಆರಾಧನೆ ಮಾಡಿ, ಆ ಗಣನಾಯಕನನ್ನೇ ಆರಾಧನೆ ಮಾಡಿ ಮಕ್ಕಳನ್ನು ಪಡೆಯೋಣ ಅಂತ ಆ ದಿವೋದಾಸರಾಜ ತನ್ನ ಪತ್ನಿಗೆ ಹೇಳಿದ. ಆಕೆ ಈ ಗಣನಾಯಕನ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆ ಗಣನಾಯಕ ಅದೊಂದೇನೋ ವಿಶಿಷ್ಟ ಉದ್ದೇಶದಿಂದ ಈ ರಾಣಿ ಏನು ಸೇವೆ ಮಾಡಿದ್ರು ಅವಳಿಗೆ ಮಕ್ಕಳನ್ನು ಕೊಡ್ಲಿಲ್ಲ, ಆ ಕಡೆ ತಿರುಗಿಯೂ ನೋಡ್ಲಿಲ್ಲ. ಉಳಿದವರು ಎಲ್ಲರಿಗೂ ಬೇಕಾದ್ದು ಕೊಟ್ಟ. ಅದರಿಂದ ಲೋಭ ಪ್ರಚೋದಿತ ಹೊಂದಿದಂತಹ ಈ ರಾಜ ಮತ್ತು ರಾಣಿ ಅಲ್ಲಿ ಬಂದ್ರೆ ಅವ್ರಿಗೆ ಮಾತ್ರ ಮಕ್ಕಳನ್ನು ಕೊಡ್ಲಿಲ್ಲ, ಏನೂ ಕೊಡ್ಲಿಲ್ಲ. ರಾಜನ ಮೇಲೆ ಸಿಟ್ಟಾಗಲಿ ಅನ್ನೋ ಅಪೇಕ್ಷೆ ಇತ್ತು ಅವನಿಗೆ. ಎಷ್ಟು ದಿವಸ ಸೇವೆ ಮಾಡಿದ್ರು ಏನೂ ಕೊಡ್ಲಿಲ್ಲ ಅಂದಮೇಲೆ
ಸಹಜವಾಗಿ ರಾಜನಿಗೆ ರೋಷ ಬಂತು. ಎಲ್ಲ ಜನರಿಗೂ ಆಗುವಂಥದ್ದು, ಇಷ್ಟು ಸೇವೆ ಮಾಡಿದೆ ದೇವ್ರು ನನಗೇನು ಕೊಡ್ಲಿಲ್ಲ ಅಂತ ನಾವು ಹೇಗೆ ಅಂತೀವೋ, ಆ ರಾಜನು ಒಮ್ಮೆ ಈ ನಿಕುಂಭನ ವರ್ತನೆ ಬಗ್ಗೆ ರೋಷ ತಾಳಿದ. ಬೇರೆಯವರಿಗೆಲ್ಲ ಏನು ಬೇಕಾದ್ದು ಕೊಡ್ತೀವಿ, ನನಗೇನು ಕೊಡ್ಲಿಲ್ವಲ್ಲ, ನಮ್ಮ ಇಷ್ಟಾರ್ಥವನ್ನು ಯಾಕೆ ನೀನು ಈಡೇರಿಸ್ತಾ ಇಲ್ಲ? ಕೃತಜ್ಞ ಇವ ಈ ನಿಕುಂಭ ಅನ್ನೋ ದೇವತೆ ಏನಿದ್ದಾನಲ್ಲ, ಈ ಗಣ, ಇವನು ಕೃತಜ್ಞ. ಹಾಗಾಗಿ ನಮ್ಮ ಸತ್ಕಾರ, ನಮ್ಮ ಪೂಜೆಗೆ ಇವನು ಅಯೋಗ್ಯ. ಆದ್ರಿಂದ ಇವನಿಗೊಂದು ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ವಿಚಾರ ಮಾಡಿ ಮೋಹಾಂಧನಾದಂತಹ ರಾಜ ಅವನ ದೇವಸ್ಥಾನವನ್ನು ನೆಲಸಮ ಮಾಡಿಸಿಬಿಟ್ಟ. ಅಲ್ಲಿಗೆ ಅವನ ಅಧಃಪತನ ಶುರುವಾಯಿತು. ತಸ್ಮಾತ್ ನಾಶಯಿಷ್ಯಾಮಿ ಸ್ಥಾನಮಸ್ಯ ದುರಾತ್ಮನಃ. ಈ ದುಷ್ಟನಾದಂತಹ ನಿಕುಂಭ ಅನ್ನುವಂಥ ಗಣ ಏನಿದ್ದಾನೆ, ಇವನ ದೇವಸ್ಥಾನವನ್ನ ನಾನು ನೆಲಸಮ ಮಾಡುತ್ತೇನೆ. ಸ್ಥಾನಂ ಗಣಪತಿಯಷ್ಟೇ ನಾಶಯಾಮಾಸ ದುರ್ಮತಿ. ನಿಕುಂಭನು ಕೂಡ ಒಬ್ಬ ಗಣಪತಿಯೇ. ಈ ವಕ್ರ ಗಜಾನನ ಅಂತ ಗಣಪತಿ ಏನಿದ್ದಾನಲ್ಲ, ಅದೇ ಥರ ಇವನು ಒಬ್ಬ ಗಣಪತಿನೇ. ನಾಶಯಾಮಾಸ ದುರ್ಮತಿ. ಅದು ನಾಶ ಆದ ಕೂಡಲೇ ನಿಕುಂಭ ತಯಾರಾಗಿ ಕೂತಿದ್ದ. ರಾಜ ಹೀಗೆ ಮಾಡ್ತಾನೆ, ಅವನಿಗೆ ಶಾಪ ಕೊಡೋಣ ಅಂತ ಕಾಯ್ತಾ ಕೂತಿದ್ದ. ಏನ್ ಶಾಪ ಕೊಟ್ಬಿಟ್ಟ ಅಂದ್ರೆ, ನಿರಪರಾಧಿ ನಾನು, ನನ್ನ ಮಂದಿರವನ್ನು ನಾಶ ಮಾಡಿದೆಯಲ್ಲ, ನಿನ್ನ ಸಕಲ ನಗರ ಎಲ್ಲ ಸಕಲ ಸಂಪತ್ತುಗಳು ನಾಶ ಆಗಿ ಹೋಗಲಿ ಅಂತ ಶಾಪ ಕೊಟ್ಟು ನಿಕುಂಭ ಪರಮೇಶ್ವರನ ಬಳಿಗೆ ಹೋಗ್ಬಿಟ್ಟ. ಇದೇ ಬೇಕಾಗಿತ್ತು ಪರಮೇಶ್ವರನಿಗೂ ಕೂಡ. ವಾರಾಣಸಿಯ ಸರ್ವ ಸಂಪತ್ತು ಕೂಡ ಹಾಳಾಗಿ ಹೋಯ್ತು. ಅಲ್ಲಿಯ ಭಾಗ್ಯಲಕ್ಷ್ಮಿ ಮತ್ತೆ ಪರಮಾತ್ಮನ ಬಳಿಗೆ ಹೋಗಿಬಿಟ್ಲು. ಪರಮೇಶ್ವರ ಅಲ್ಲಿಗೆ ಬಂದ, ತನ್ನ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡ. ಹಾಗಾಗಿ ಪರಮೇಶ್ವರನಿಗೆ ಸ್ಮಶಾನವಾಸಿ ಅಂತ ಕರಿತೇವಲ್ಲ ನಾವು, ಕಾಶಿಯೇ ದೊಡ್ಡ ಸ್ಮಶಾನ, ಮಹಾ ಸ್ಮಶಾನ ಅಂತ ಕರಿತಾರೆ ಕಾಶಿ ಇವತ್ತು ಕೂಡ. ಹಾಗಾಗಿ ಆ ಸ್ಮಶಾನವಾಸಿ ಅಂದ್ರೆ ಕಾಶಿ ಅಂತಕ್ಕಂಥ ಮಹಾ ಸ್ಮಶಾನದಲ್ಲಿ ಇರುವಂಥವನೇ ಈ ಪಶುಪತಿ. ತನ್ನ ಪತ್ನಿಯಾದಂಥ ಪಾರ್ವತಿಯನ್ನ ಅಲ್ಲಿ ಅವನು ಕರ್ಕೊಂಡು ಹೋಗಿ ಅವಳ ಪ್ರೀತಿಗಾಗಿ ಎಲ್ಲ ಥರದ ಪ್ರಯತ್ನವನ್ನು ಅವನು ಮಾಡಿದ. ಆದ್ರೆ ಅವಳಿಗೆ ಮತ್ತು ಸಮಾಧಾನ ಆಗಲಿಲ್ಲ. ಆಯ್ತು, ನಮ್ಮ ಅಪ್ಪನ ಅರಮನೆಯಿಂದ ಇಲ್ಲಿಗೆ ಬಂದು ಏನೋ ಒಂದು ಒಳ್ಳೆ ಮನೆ ಮಾಡಿಕೊಡ್ತೀರಿ ಅಂತ ಕಾಯ್ತಾ ಇದ್ರೆ, ಇಂಥ ಶೂನ್ಯವಾದಂಥ ಮನೆಯನ್ನು ಮಾಡಿಕೊಟ್ಟಿದ್ರಲ್ಲ, ಇಲ್ಲಿದ್ದೇನು ಉಪಯೋಗ? ಇನ್ನೂ ಒಂದು ವೈಭವ ಏನಾದರೂ ಇದ್ರೆ ಅದು ಉಪಯೋಗ. ಸಹಜ ಆ ಪತ್ನಿಗೂ ಕೂಡ ಗಂಡ ಮುಖ್ಯ, ಹೌದು, ಅದರಂತೆ ಓದೋದು ವೈಭವ, ಓದೋ ಸಂಪನ್ನತೆ, ಇಲ್ಲಿಗೆ ಬಂಧು ಬಾಂಧವರೆಲ್ಲ ಬೇಕಲ್ಲ. ಅದೇನೂ ಇಲ್ಲದೇ ಇದ್ರೆ ಈ ಶೂನ್ಯವಾದಂತಹ ಜಾಗದಲ್ಲಿ ಇರೋದು ಹೇಗೆ ನಾನು ಅಂತ ಅವಳು ಮತ್ತೆ ಗಂಡನ ಜೊತೆ ಜಗಳ ಪ್ರಾರಂಭ ಮಾಡಿದ್ನು. ಆವಾಗ ಅವನು ಹೇಳಿದ, ನನಗೆ ದೊಡ್ಡ ದೊಡ್ಡ ಅರಮನೆಗಳು ಭವನಗಳು ಯಾವತ್ತೂ ಇಷ್ಟ ಇಲ್ಲ. ಸಂಪದ್ರಹಿತವಾದಂಥ ಪ್ರದೇಶವೇ ನನಗೆ ಯೋಗ್ಯ, ನಾನು ಇಲ್ಲೇ ಇರುವವನು. ನಿನಗೆ ಸಂಪತ್ತು ಬೇಕಾದಂಥ ಪ್ರದೇಶ ಏನಾದ್ರು ಬೇಕಾಗಿದ್ರೆ ನೀನು ಅಲ್ಲಿಗೆ ಹೋಗು. ಗಚ್ಚದೇವಿ ಗೃಹಂ ಪ್ರತಿ, ನಿನ್ನ ತಂದೆ ಮನೆಗಾದ್ರೂ ಹೋಗು, ಮತ್ತೆ ಬೇರೆ ಎಲ್ಲಿಗಾದ್ರೂ ಹೋಗು. ಆದ್ರೆ ನಾನು ಮಾತ್ರ ಎಲ್ಲಿಗೂ ಬರೋವನಲ್ಲ, ನನಗೆ ಇಂಥ ಪ್ರದೇಶವೇ ಹೊಂದುವಂಥದ್ದು ಅಂತ ಹೇಳ್ಬಿಟ್ಟ. ಹಸನ್ನುವಾಸ ಭಗವಾನ್, ನಗನಗತಾ ಹೇಳ್ಬಿಟ್ಟ ಈ ಮಾತನ್ನ. ಹಾಗಾಗಿ ಪರಮೇಶ್ವರನಿಗೆ ಅವಿಮುಕ್ತ ಅನ್ನೋ ಹೆಸರು ಕೂಡ ಇದೆ. ಅವಿಮುಕ್ತ ಅಂದ್ರೆ ಬಿಡುಗಡೆ ಹೊಂದಲಾರದವ. ಕಾಶಿನಗರದಿಂದ ಬಿಡುಗಡೆ ಹೊಂದಲಿಕ್ಕೆ ಅಪೇಕ್ಷೆ ಪಡಲಿಲ್ಲ ಆ ಪರಮಾತ್ಮ. ಹೀಗೆ ಜನಮೇಜಯರಿಗೆ ಆ ಕಥೆಯನ್ನು ಹೇಳಿದ ವೈಶಂಪಾಯನರು ಹೇಳಿ, ಕಾಶಿನಗರಕ್ಕೆ ಶಾಪ ಏನು ಬಂತು ಅನ್ನೋ ಕಥೆಯನ್ನು ನಾನು ಹೇಳಿದೆ. ಆ ಕಾಶಿನಗರದಲ್ಲಿ ಆ ಮಹೇಶ್ವರ ಪಾರ್ವತಿ ಜೊತೆಗೆ ಸುಖವಾಗಿ ವಸತಿ ಮಾಡಿಕೊಂಡಿದ್ದ. ಒಂದು 3 ಯುಗಗಳು ಕೊನೆಗೊಳ್ಳುವ ತನಕ. ಯುಗೇಶು ತ್ರಿಷು ಧರ್ಮಾತ್ಮ ಸಹದೇವ ಮಹೇಶ್ವರ. ಈ ಹಿಂದೆ ನಾವು ಮತ್ತೊಂದು ಕಥೆಯನ್ನು ಹೇಳಿದ್ದಲ್ಲ, ಭದ್ರಶ್ರೇಣ್ಯ ಎಂಬಾತ ರಾಜನಿದ್ದ. ಆ ಭದ್ರಶ್ರೇಣ್ಯ ಎಂಬಾತನ ರಾಜನ ಅಧೀನದಲ್ಲಿ ವಾರಾಣಸಿ ಇತ್ತು. ಅದನ್ನ ದಿವೋದಾಸ ಅನ್ನುವಂಥ ರಾಜ ತನ್ನ ಅಧೀನಕ್ಕೆ ತಗೊಂಡಿದ್ದ ಅಂತ ಕಥೆ ಹೇಳಿದಿಲ್ಲ. ಆ ಭದ್ರಶ್ರೇಣ್ಯ ಅನ್ನುವ ರಾಜನಿಗೆ ಒಬ್ಬ ಸಣ್ಣ ಮಗ ಇದ್ದ. ಯುದ್ಧದ ಸಂದರ್ಭದಲ್ಲಿ ಭದ್ರಶ್ರೇಣ್ಯ ಮೊದಲಾದಂಥ ಹಿರಿಯ ರಾಜರನ್ನ ಇವನು ಸೋಲಿಸಿದ್ದ ದಿವೋದಾಸ. ಆ ಸಣ್ಣವರನ್ನ ಯಾಕೆ ಕೊಲ್ಲೋದು, ಅವ್ರನ್ನ ಸೋಲ್ಸೋದು ಯಾಕೆ, ಅವ್ರ ಮೇಲೆ ಶಸ್ತ್ರ ಎತ್ತೋದು ಯಾಕೆ? ಹಾಗಾಗಿ ಇರಲಿ ಅಂತ ತಿರಸ್ಕಾರ ಮಾಡಿಬಿಟ್ಟಿದ್ದ. ಆ ಸಣ್ಣವನಾಗಿದ್ದಂಥ ದುರ್ದಮ ಬೆಳೆದು ದೊಡ್ಡವನಾದ ಮೇಲೆ ಮಹಾಪರಾಕ್ರಮಿಯಾಗಿ ಈ ದಿವೋದಾಸನನ್ನೇ ಸೋಲಿಸಿ ತನ್ನ ತಂದೆಯ ಕಾಲದಲ್ಲಿ ಕೈ ತಪ್ಪಿರುವಂತಹ ರಾಜ್ಯವನ್ನ ಮತ್ತೆ ತನ್ನ ಕೈಗೆ ತಗೊಂಡ. ಇದು ಈ ಪರಶುವನ ಆವಾಸ ಅಲ್ಲಿ ಆಗೋಕ್ಕಿಂತ ಮೊದಲಿನ ಕಥೆ. ಹರಿವಂಶದಲ್ಲಿ ಕೆಲವು ಕಥೆಗಳು ಹಿಂದೆ ಮುಂದಾಗಿ ಬರ್ತವೆ, ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ. ಆದರೂ ಯಾವ ಕ್ರಮದಲ್ಲಿದೆಯೋ ಹಾಗೆ ಹೇಳ್ತಾ ಇದ್ದೇನೆ. ದಿವೋದಾಸನಿಗೆ ದೃಷದ್ವತಿ ಎಂಬ ಪತ್ನಿ ಇದ್ಲು. ಅವಳಲ್ಲಿ ಹುಟ್ಟಿದವನೇ ಪ್ರತರ್ಧನ ಎಂಬತಕ್ಕಂಥ ಮಗ. ಅವನು
ದುರ್ಗಮ ಅಂತ ಏನೋ ವಶಪಡಿಸಿಕೊಂಡಿದ್ದಾನೆ ಕಾಶಿಯನ್ನು, ಅವನ ಕಡೆಯಿಂದ ಮತ್ತೆ ತನ್ನ ವಶಕ್ಕೆ ತಗೋಕೊಂಡ. ಹೀಗೆ ಆ ಎರಡು ರಾಜವಂಶಗಳಲ್ಲಿ ಮೇಲಿಂದ ಮೇಲೆ ಕಾಶಿ ರಾಜ್ಯಕ್ಕಾಗಿ, ಅದರ ಆಧಿಪತ್ಯಕ್ಕಾಗಿ ಕಲಹ ನಡೀತಾ ಇತ್ತು. ಆ ಪ್ರತಾಪಧನನಿಗೆ ವತ್ಸ ಮತ್ತು ಭರ್ಗ ಅಂತಿಬ್ಬರು ಮಕ್ಕಳಿತ್ತು. ವತ್ಸನಿಂದ ಅಲರ್ಕ ಎಂಬ ಆತ ಹುಟ್ಟಿದ, ಅಲರ್ಕನಿಂದ ಸನ್ನತಿ ಹುಟ್ಟಿದ. ಆ ಅಲರ್ಕ ರಾಜ ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡುವಂತ ಸ್ವಭಾವದವನಾಗಿದ್ದ, ದೊಡ್ಡ ತತ್ವಜ್ಞಾನಿಯಾಗಿದ್ದ. ಹಾಗಾಗಿ ಅವನಿಗೆ ರಾಜರ್ಷಿ ಅಂತ ಹೆಸರಿತ್ತು. ಮತ್ತು ಅವನ ಪ್ರಭಾವ ಎಂತಾಗಿತ್ತು ಅಂತಂದ್ರೆ, ಅಗಸ್ತ್ಯನ ಪತ್ನಿಯಾದಂತಹ ಲೋಪಾಮುದ್ರೆಯನ್ನು ಅವನು ಆರಾಧನೆ ಮಾಡಿದ್ದ. ಲೋಪಾಮುದ್ರೆಯನ್ನು ಆರಾಧನೆ ಮಾಡಿ ಒಂದು ದೀರ್ಘಕಾಲವಾದಂತಹ ಯೌವನವನ್ನು ಪಡ್ಕೊಂಡಿದ್ದ. ನನ್ನ ಯೌವನಕ್ಕೆ, ನನ್ನ ಹರೆಯಕ್ಕೆ ಏನೋ ವಿಷಕ್ಕೆ ಬರಬಾರದು ಅಂತ ಹೊರ ತಿಳ್ಕೊಂಡಿದ್ದ. ಹೀಗಾಗಿ ಅದು ಎಷ್ಟು ವರ್ಷದ ಯೌವನ ಅಂದ್ರೆ 60,160 ವರ್ಷ ತಾರುಣ್ಯದಲ್ಲಿದ್ದಾನ. ತಾರುಣ್ಯದಲ್ಲಿದ್ದು ಸುಖವನ್ನು ಪಡೆದ. 60 ವರ್ಷ ಸಹಸ್ರಾಣಿ 60 ವರ್ಷ ಶತಾನಿಚ, ಇಷ್ಟು ದೀರ್ಘಕಾಲದ ಯೌವನವನ್ನು ಪಡ್ಕೊಂಡು ಅವನು ಸುಖ ಪಡೆದ. ಹಾಗೆ ಧರ್ಮಾಚರಣೆಯನ್ನು ಕೂಡ ಮಾಡಿದ. ಅವನ ಆಧಿಪತ್ಯದಲ್ಲೇ ಈ ಕಾಶಿನಗರವು ಕೂಡ ಇತ್ತು. ಮುಂದೊಮ್ಮೆ ಈ ಕಾಶಿನಗರಕ್ಕೆ ಶಾಪ ಬಂದಿದ್ದು ವಿಮೋಚನೆ ಆಗುವಂತ ಸಂದರ್ಭ ಬಂದಿತ್ತಲ್ಲ, ಆ ಸಂದರ್ಭದಲ್ಲಿ ಈ ರಾಜ ಪ್ರತಾಪಧನ, ಈ ಅಲರ್ಕ ಎಂಬ ರಾಜ ಆ ಕ್ಷೇಮಕ ಅನ್ನುವಂಥ ರಾಕ್ಷಸ ಏನಿದ್ನಲ್ಲ, ಅವನ ಅಧೀನದಲ್ಲಿರ್ತವೆ ಆ ಕಾಶಿ. ಆ ಕ್ಷೇಮಕ ರಾಜನನ್ನ ಸಂಹಾರ ಮಾಡಿ ಆ ಕಾಶಿ ನಗರವನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡ. ಕ್ಷೇಮಕ ಅನ್ನೋ ರಾಜನ ಹಿಡಿತಕ್ಕೆ ಕಾಶಿ ಹೇಗೆ ಬಂದಿತ್ತು ಅನ್ನೋ ಕಥೆ ನನಗೆ ಸಿಕ್ಕಿಲ್ಲ. ಮತ್ತೆಲ್ಲರೂ ಸಿಕ್ಕರೆ ನಿಕುಂಭ ಇತ್ಯಾದಿಗಳ ಕಥೆಯನ್ನು ಅವನು ಹೇಳಿದೆ. ಆದ್ರೆ ಕ್ಷೇಮಕ ರಾಜನ ಹಿಡಿತಕ್ಕೆ ಕಾಶಿ ನಗರ ಹೇಗೆ ಬಂದಿತ್ತು, ಅವನು ಯಾವಾಗ ಅವನು ಹಿಡಿತಕ್ಕೆ ತಗೊಂಡ ಅನ್ನುವಂಥ ಮಾಹಿತಿಗೆ ಸಿಕ್ಕಿಲ್ಲ. ಸಿಕ್ಕಿದಾಗ ಅದನ್ನು ತಿಳಿಸ್ತೇನೆ. ಮತ್ತು ಆ ಕಾಶಿನಗರ ಏನು ತಮ್ಮ ವೈಭವವನ್ನು ಕಳ್ಕೊಂಡಿತ್ತಲ್ಲ, ಆ ವೈಭವನ್ನೆಲ್ಲ ಕಳ್ಕೊಂಡಂತ ವೈಭವವನ್ನ ಮರುಸ್ಥಾಪನೆ ಮಾಡಿದ ಈ ಅಲರ್ಕ ಎಂಬ ರಾಜ. ಅವನ ಮಗ ಸನ್ನತಿ ಅಂತ. ಸನ್ನತನಿಗೆ ಸುನೀತ ಎಂಬ ಮಗ. ಸುನೀತನಿಂದ ಕ್ಷೇಮ್ಯ, ಕ್ಷೇಮ್ಯನಿಂದ ಸುಕೇತು, ಸುಕೇತುವಿನಿಂದ ಧರ್ಮಕೇತು, ಧರ್ಮಕೇತುವಿನಿಂದ ಸತ್ಯಕೇತು, ಸತ್ಯಕೇತುವಿನಿಂದ ವಿಭುರಾಜ, ವಿಭುರಾಜನಿಂದ ಅನರ್ಥ, ಅನರ್ಥನಿಂದ ಸುಕುಮಾರ, ಸುಕುಮಾರನಿಂದ ಧೃಷ್ಟಕೇತು, ಧೃಷ್ಟಕೇತುವಿನಿಂದ ವೇಣುಹೋತ್ರ, ವೇಣುಹೋತ್ರನಿಂದ ಭರ್ಗ ಎಂಬತಕ್ಕಂಥ ರಾಜ ಹುಟ್ಟಿದ. ಆ ವತ್ಸ ಪ್ರದೇಶ ಅಂತ ಒಂದು ಪ್ರದೇಶ ಇತ್ತು. ಆ ಪ್ರದೇಶವನ್ನು ಆಳುವಂಥವನು ವತ್ಸ ಎಂಬ ಹೆಸರಿನ ರಾಜ. ಅವನು ಈ ಭರ್ಗ ಎಂಬಾತನ ಮಗನಾಗಿದ್ದ. ಗಾಲವ ವಂಶದಲ್ಲಿ ಹುಟ್ಟಿದಂಥವರು ಮತ್ತು ಭಾರ್ಗವ ವಂಶದಲ್ಲಿ ಹುಟ್ಟಿದಂಥವರೆಲ್ಲರೂ ಕೂಡ ಅವನ ಅನುಯಾಯಿಗಳು, ಅವನ ಹಿಂಬಾಲಕರಾಗಿದ್ದರು. ಇವನ ಪ್ರಭಾವದಿಂದಲೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನುವಂಥ ಏನು 3 ವರ್ಣಗಳಿವೆ, ಇವೆಲ್ಲವೂ ಕೂಡ ಅವನ ಪ್ರಭಾವದಿಂದ ತಮ್ಮ ಏಳಿಗೆಯನ್ನು ಕಂಡುಕೊಂಡವು ಅಂತ ನಾವು ಅದರಲ್ಲಿ ನೋಡ್ತೇವೆ. ಈ ರಾಜರಿಗೆಲ್ಲರಿಗೂ ಕೂಡ ಕಾಶಿ ಕ್ಷೇತ್ರಕ್ಕೆ ಅಧಿಪತಿಗಳಾದ್ದರಿಂದ ಕಾಶೇಯರು ಅನ್ನುವ ಹೆಸರು ಕೂಡ ಹೆಚ್ಚು ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿಗೆ ಹರಿವಂಶದ ಪೂರ್ವಾರ್ಧದ 29ನೇ ಅಧ್ಯಾಯ ಮುಗಿದಿದೆ. ಏನ್ ನೋಡಿದ್ರಿ? 30ನೇ ಅಧ್ಯಾಯ. 30ನೇ ಅಧ್ಯಾಯದಲ್ಲಿ ಆ ಯಯಾತಿ ಮಹಾರಾಜನ ಚರಿತ್ರೆ ಇತ್ಯಾದೆಲ್ಲ ಬರೋದಿದೆ. ವಿಸ್ತಾರದ ಅದಕ್ಕಿಂತ ಮೊದಲು ಆಯ್ತು ಅಂತ ವಿಸ್ತಾರವಾದ ಕಥೆಯನ್ನು 2 ಭಾಗ ಮಾಡಿಕೊಂಡು ಒಂದು ಭಾಗ ಹೇಳಿ ಮುಗಿಸ್ತೇನೆ. ಉಳಿದ ಭಾಗ ನಾಳೆ ನೋಡಿದ್ರೆ ಆಯ್ತು. ಇನ್ನು ಮುಂದೆ 30ನೇ ಅಧ್ಯಾಯ. ವಿಸ್ತಾರವಾದಂಥ ಕಥೆಯ ಪೈಕಿ ಒಂದು ಭಾಗ ಕೇಳೋದು ಏನಂದ್ರೆ, ದೇವತೆಗಳ ಗುರುವಾದಂತಹ ಶುಕ್ರಾಚಾರ್ಯ, ದೇವತೆಗಳ ಗುರುವಾದಂತಹ ಬೃಹಸ್ಪತಿ ಮತ್ತು ದೈತ್ಯ ಗುರುವಾದಂತಹ ಶುಕ್ರಾಚಾರ್ಯ, ಇವರಿಬ್ಬರ ನಡುವೆ ಯಾವಾಗಲೂ ಸ್ಪರ್ಧೆ ಇದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಮೇಲಿನ ಮೇಲೆ ರಾಕ್ಷಸರು ಮತ್ತು ದೇವತೆಗಳ ನಡುವೆ ದೊಡ್ಡ ದೊಡ್ಡ ಯುದ್ಧಗಳು ನಡೀತಾ ಇತ್ತು. ಆ ಯುದ್ಧಗಳು ನಡೆದಾಗ ರಾಕ್ಷಸರು ದೊಡ್ಡ ಪ್ರಮಾಣದಲ್ಲಿ ಸಾವಿಗೀಡಾಗ್ತಾ ಇದ್ರು. ಈ ಸಾವಿಗೀಡಾಗುವಂತಹ ರಾಕ್ಷಸರ ಹಾನಿಯನ್ನು ತಪ್ಪಿಸಲಿಕ್ಕಾಗಿ ಶುಕ್ರಾಚಾರ್ಯರು ಬಹಳ ದಿವಸ ತಲೆ ಕೆಡಿಸಿಕೊಂಡಿದ್ರು. ಕೊನೆ ಒಂದು ದಿವಸ ಏನ್ ಮಾಡಿದ್ರು ಅಂದ್ರೆ, ಒಂದು ದೊಡ್ಡ ತಪಸ್ಸನ್ನು ಮಾಡಿ ಸಂಜೀವಿನಿ ಅನ್ನುವಂಥ ವಿದ್ಯೆಯನ್ನು ಪಡ್ಕೊಂಡ್ರು. ಮೃತ ಸಂಜೀವಿನಿ, ಸತ್ತವರನ್ನು ಬದುಕಿಸುವಂಥ ವಿದ್ಯೆ. ಆ ವಿದ್ಯೆಯ ಪ್ರಭಾವದಿಂದ ದೇವತೆಗಳ ಮತ್ತು ರಾಕ್ಷಸರ ನಡುವೆ ಯುದ್ಧ ಯಾವಾಗಲೇ ನಡೀಲಿ, ಅಲ್ಲಿ ಸತ್ತು ಹೋದಂಥ ರಾಕ್ಷಸರನ್ನೆಲ್ಲ ಅವರು ಬದುಕಿಸ್ತಾ ಇದ್ರು. ಹಾಗಾಗಿ ರಾಕ್ಷಸರು ಮತ್ತೆ ಎದ್ದು ನಿಲ್ತಾ ಇದ್ರು. ರಾಕ್ಷಸರ ಕೈ ಮೇಲೆ ಆಗ್ಲಿಕ್ಕೆ ಶುರುವಾಯಿತು. ದೇವತೆಗಳ ಕಡೆ ಅಂತ ವಿದ್ಯೆ ಇರಲಿಲ್ಲ.
ದೇವತೆಗಳ ಗುರುವಾದಂಥ ಬೃಹಸ್ಪತಿಗೂ ಆ ವಿದ್ಯೆ ಒಲಿದಿರಲಿಲ್ಲ. ಏನು ಮಾಡೋದು ಅಂತ ದೇವತೆಗಳೆಲ್ಲ ಬಹಳ ತಲೆ ಕೆಡಿಸ್ಕೊಂಡ್ರು. ಕೊನೆಗೊಂದು ದಿವಸ ಆ ವಿದ್ಯೆಯನ್ನು ನಾವು ಪಡ್ಕೊಳ್ಳೋಣ ಅಂತ ಅವ್ರು ಪ್ರಯತ್ನ ಪಟ್ಟು ಯಾರ ಮೂಲಕ ಪಡ್ಕೋಬೇಕು, ಆ ವಿದ್ಯೆ ಇರೋದೀಗ ಶುಕ್ರಾಚಾರ್ಯರ ಹತ್ರ, ಅವ್ರ ಮೂಲಕನೇ ಇದನ್ನು ಪಡ್ಕೊಳ್ಬೇಕು ಅಂತ ಅವ್ರು ಆಲೋಚನೆ ಮಾಡಿ ದೇವತೆಗಳ ಗುರುವಾದಂತಹ ಬೃಹಸ್ಪತಿಯ ಮಗನಾದಂತಹ ಕಚ ಎಂಬಾತನನ್ನ ಅವರು ಶುಕ್ರಾಚಾರ್ಯನ ಬಳಿಗೆ ಕಳಿಸಿದರು. ಶುಕ್ರಾಚಾರ್ಯನ ಕಡೆ ಹೋಗಿ ಆ ಶುಕ್ರಾಚಾರ್ಯ ಮನವೊಲಿಸಿ ಅವರ ಮಗಳಾದಂತಹ ಅವರಿಗೆ ಬಹಳ ಪ್ರೀತಿ ಪಾತ್ರಗಳು ಆಕೆ ಮಗಳು ದೇವಯಾನಿ ಎಂಬಾಕೆ, ಅವಳ ಮನಸ್ಸನ್ನು ಒಲಿಸ್ಕೋಬೇಕು ನಿನ್ನ ಮೊದಲು, ಅವಳು ನಿನ್ನ ಅಧೀನಕ್ಕೆ ಬಂದರೆ ಶುಕ್ರಾಚಾರ್ಯರು ನಿನ್ನ ಅಧೀನಕ್ಕೆ ಬಂದಂತೆ, ವಿದ್ಯೆ ನಿನಗೆ ಬಂದಂತೆ. ಹಾಗಾಗಿ ಅವಳ ಮನಸ್ಸನ್ನು ಮೊದಲು ಒಲಿಸ್ಕೋ ಅಂತ ದೇವತೆಗಳು ಒಂದು ಮಂತ್ರ ಅವನಿಗೆ ಹೇಳಿಕೊಟ್ಟು ಕಳಿಸಿದರು. ಆ ಪ್ರಕಾರ ಅವನು ಬಂದ ಲೋಕದಿಂದ ರಾಕ್ಷಸರ ಲೋಕಕ್ಕೆ ಬಂದ. ರಾಕ್ಷಸರ ಲೋಕಕ್ಕೆ ಬಂದು ದೈತ್ಯ ಗುರುವಾದಂಥ ಶುಕ್ರಾಚಾರ್ಯನಿಗೆ ದೀರ್ಘದಂಡ ಪ್ರಣಾಮ ಮಾಡಿ ನಾನು ನಿಮ್ಮ ಶಿಷ್ಯ ಆಗ್ತೇನೆ ಅಂದ. ಆಯ್ತು, ನನ್ನ ಆಶ್ರಮದಲ್ಲಿ ಇರು ಅಂದ್ರೆ ಅವರು. ಅವನ ಉದ್ದೇಶ ಅವ್ರಿಗೆ ಗೊತ್ತಾಗಿದ್ದಿರಬೇಕು. ಅವರು ಆಶ್ರಮದಲ್ಲಿದ್ದ ಎಷ್ಟೋ ವರ್ಷ ಕಾಲದಲ್ಲಿ ಇದ್ದ ಮೇಲೆ ಆ ಕಟ ಎಷ್ಟು ಪ್ರತಿಭಾವಂತನಾಗಿದ್ದ ಅಂದ್ರೆ ಅವನಿಗೆ ಬರೇ ತತ್ವಜ್ಞಾನ ಅಲ್ಲ, ಸಂಗೀತ, ವಾದನ, ನೃತ್ಯ ಇವೆಲ್ಲವೂ ಅವನಿಗೆ ಕರತಲಾಮಲಕ. ಅವನೇನು ಮಾಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ ಆ ದೇವಯಾನಿಯ ಮೇಲೆ ನಿಧಾನವಾಗಿ ತನ್ನ ಮಾಂತ್ರಿಕ ಪ್ರಭಾವವನ್ನು ಬೀರ್ಲಿಕ್ಕೆ ಶುರು ಮಾಡಿದ. ಅವಳಿಗೆ ಸಂಗೀತ ಹೇಳ್ಕೊಡ್ತಿದ್ದ, ನೃತ್ಯ ಹೇಳ್ಕೊಡ್ತಿದ್ದ, ಇಬ್ಬರ ಜೊತೆಗೆ ಸಂಗೀತ ಅಭ್ಯಾಸ ಮಾಡ್ತಿದ್ರು. ಹೀಗೆ ಕ್ರಮೇಣ ಅವರು ಒಬ್ರಿಗೊಬ್ರು ಸಮೀಪ ಆಗಲಿಕ್ಕೆ ಪ್ರಾರಂಭ ಮಾಡಿದರು. ಒಬ್ಬರನ್ನೊಬ್ರು ಬಿಟ್ಟು ಇರಲಾರದಂತಹ ಒಂದು ಬಂಧ ಅವರ ನಡುವೆ ಹುಟ್ಟಲಿಕ್ಕೆ ಶುರುವಾಯಿತು. ಎಲ್ಲ ಗೊತ್ತಿತ್ತು ಶುಕ್ರಾಚಾರ್ಯರಿಗೆ, ಆದರೂ ಅದು ನಡೆಯಿತು. ಈ ನಡುವೆ ಶುಕ್ರಾಚಾರ್ಯರು ತಮ್ಮ ಮೃತ ಸಂಜೀವಿನಿ ವಿದ್ಯೆಯನ್ನು ಉಪಯೋಗ ಮಾಡಿ ಸತ್ತು ಹೋದಂತಹ ಎಲ್ಲ ರಾಕ್ಷಸರನ್ನು ಬದುಕಿಸ್ತಾನೆ ಇದ್ರು. ಆ ಕೆಲಸ ಆ ಕಡೆ ನಡೆದಿತ್ತು. ರಾಕ್ಷಸರು ಕೂಡ ಶುಕ್ರಾಚಾರ್ಯರ ಮೇಲೆ ಒಂದು ಕಣ್ಣಿಟ್ಟಿರ್ತಿದ್ರು. ಈ ಬ್ರಾಹ್ಮಣ ಯಾವತ್ತಾದ್ರೂ ನಮ್ಗೆ ಏನಾದ್ರು ಒಂದು ಕೇಡು ಮಾಡಿಬಿಡ್ತಾನೆ ಅಂತ ಹೇಳಿ ಇದು ಮೊದಲಿಂದ ನಡೆದೇ ಇತ್ತು ಅವರಿಗೆ. ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಆಶ್ರಮಕ್ಕೆ ಯಾರೋ ಹೊಸ ವ್ಯಕ್ತಿ ಬಂದಿದ್ದಾನಲ್ಲ, ಗುರುಗಳ ಆಶ್ರಮಕ್ಕೆ ಯಾಕೆ ಬಂದಿದ್ದಾನೆ, ಅವನು ಯಾರು ಅಂತ ಅವನು ಪೂರ್ವಾಪರವನ್ನೆಲ್ಲ ಕೆದಕಿ ನೋಡಿದ್ರೆ ಗೊತ್ತಾಯ್ತು. ಈಗ ಶುಕ್ರಾಚಾರ್ಯ ಆಶ್ರಮಕ್ಕೆ ಬಂದವನು ದೇವತೆಗಳ ಗುರುವಾದಂತಹ ಬೃಹಸ್ಪತಿಯ ಮಗ, ಮೃತ ಸಂಜೀವಿನಿ ವಿದ್ಯೆಯನ್ನು ನಮ್ಮ ಗುರುಗಳಿಂದ ಕಿತ್ಕೊಂಡು ಹೊಲಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಿರುತ್ತೆ ಅವರಿಗೆ. ಇವನನ್ನು ಕೊಂದು ಹಾಕಿಬಿಟ್ರೆ ಈ ಕಥೆ ಮುಗಿದು ಹೋಗ್ತದೆ, ನಾವು ಸುರಕ್ಷಿತರಾಗ್ತೀವಿ ಅಂತ ವಿಚಾರ ಮಾಡಿದ್ರು ಅವರು. ಅದಕ್ಕಾಗಿ ಒಂದು ಸಮಯ ಕಾದಿದ್ರು. ಏನ್ ಮಾಡಿದ್ರು ಅಂದ್ರೆ ಎಲ್ಲ ಗುರುಕುಲಗಳ ಸಂಪ್ರದಾಯದಂತೆ ಈ ಕಥನೂ ಕೂಡ ತನ್ನ ಗುರುಗಳಾದಂತಹ ಶುಕ್ರಾಚಾರ್ಯರ ದನಕರಗಳನ್ನು ಮೇಯಿಸಲಿಕ್ಕೆ ಕಾಡಿಗೆ ತಗೊಂಡು ಹೋಗ್ತಿದ್ದ, ಅಥವಾ ಯಜ್ಞಕ್ಕೆ ಬೇಕಾದಂತಹ ಸಮಿತ್ ಇತ್ಯಾದಿಗಳನ್ನು ಸಂಗ್ರಹ ಮಾಡ್ಕೊಂಡು ಬರ್ಲಿಕ್ಕೆ ಕಾಡಿಗೆ ಹೋಗ್ತಾ ಇದ್ದ. ಅಲ್ಲಿ ಹೋದವನಿಗೆ ಒಂದ್ಸರಿ ಅವನು ಶಿರಚ್ಛೇದ ಮಾಡಿಬಿಟ್ರು. ಶಿರಚ್ಛೇದ ಮಾಡಿಬಿಟ್ಟ ಮೇಲೆ ರಾಕ್ಷಸರೆಲ್ಲ ಹೊರಟು ಹೋದ್ರು. ಸಾಯಂಕಾಲ ಆಯ್ತು, ಗೋಧೂಳಿ ಸಮಯ ಅಂತ ಕರೀತಾರೆ ಈ ಹೊತ್ತು. ಬರ್ಲಿಲ್ಲ ಕಚ. ದೇವಯಾನಿಗೆ ಶುರುವಾಯಿತು ತಳಮಳ. ತಂದೆ ಹತ್ರ ಬಂದು ಕಚ ಬರ್ಲಿಲ್ಲ, ಎಲ್ಲಿದ್ದಾನೆ ನೋಡಿ, ಏನೋ ಆಗಿರ್ಬೇಕು ಅವನಿಗೆ. ಈ ಶುಕ್ರಾಚಾರ್ಯ ತಮ್ಮ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನೂ ತಿಳ್ಕೊಂಡು ಸತ್ತು ಹೋಗಿದ್ದಾನೆ ಅಂತ ಗೊತ್ತಾದ ಕೂಡಲೇ ತಮ್ಮ ಮೃತ ಸಂಜೀವಿನಿ ವಿದ್ಯೆಯಿಂದ ಅವನನ್ನು ಬದುಕಿಸಿದ್ರು. ಬಂದ ಕಚ ಮತ್ತೆ ಯಥಾ ಪ್ರಕಾರ ಅವನ ಸಾಧನೆ ಮುಂದುವರಿಯಿತು. ಹೀಗೆ ಒಂದು 2-3 ಸರಿ ಆ ರಾಕ್ಷಸರು ಕಚನನ್ನು ಕೊಂದು ಹಾಕಿದ್ರು ಕೂಡ ಮತ್ತೆ ಶುಕ್ರಾಚಾರ್ಯವನ್ನು ಬದುಕಿಸ್ತಿದ್ರು. ಕೊನೆಗೊಂದು ದಿವಸ ರಾಕ್ಷಸರು ಏನ್ ಮಾಡಿದ್ರು ಅಂದ್ರೆ ಆ ಕಚನನ್ನ ಕೊಂದು ಅವನು ಇಡೀ ಶರೀರವನ್ನು ಸುಟ್ಟು ಹಾಕಿದ್ರು. ಸುಟ್ಟು ಆ ಬೂದಿ ಏನಿತ್ತಲ್ಲ, ಆ ಬೂದಿಯನ್ನು ಒಂದು ಕಲಶದಲ್ಲಿ ಹಾಕಿದ್ರು. ಕಲಶದಲ್ಲಿ ಹಾಕಿ ಕಲಶದಲ್ಲಿ ಮದ್ಯವನ್ನು ತುಂಬಿ ಶುಕ್ರಾಚಾರ್ಯ ಮುಂದೆ ಇಟ್ಬಿಟ್ರು. ಶುಕ್ರಾಚಾರ್ಯರು ಮದ್ಯಪಾನ ಮಾಡ್ತಿದ್ರು ಅವಾಗ. ಶುಕ್ರಾಚಾರ್ಯ ಅಷ್ಟೇ ಅಲ್ಲ, ಎಲ್ಲ ಬ್ರಾಹ್ಮಣರು ಮಾಡ್ತಿದ್ರು. ಅದರಿಂದ ಒಂದು ಸಂಕೇತ ಇದೆ, ನಸುರಾಮ್ ಪಿಬೇಕ್ ಅಂತ ಹೇಳ್ತದೆ ವೇದ. ಬೇಕಾಬಿಟ್ಟಿಯಾಗಿ ಬ್ರಾಹ್ಮಣರು ಮದ್ಯಪಾನ ಮಾಡ್ತಿದ್ರು, ಕುಡಿದು ತೋರಾಡ್ತಿದ್ರು ಅಂತ ಅರ್ಥ ಮಾಡ್ಕೋಬಾರ್ದು. ಯಜ್ಞದಲ್ಲಿ ಉಪಯೋಗ ಆಗುವಂತಹ ಸೋಮರಸ ಅಂತ ಹಿಂದಿದೆ ಅಂತ ಹೇಳಿದ್ದೆ. ಆ ಸೋಮರಸವು ಕೂಡ ಸ್ವಲ್ಪ ಮಟ್ಟಿಗೆ ಅಂತ ಒಂದು ಮದ ಕೊಡುವಂಥದ್ದು. ಹಾಗಾಗಿ ಒಂದು ಕೆಲವು ನಿಬಂಧನೆ ಒಳಪಟ್ಟಂತೆ ಮದ್ಯಪಾನ ಅವಾಗ ಪ್ರಚಲಿತದಲ್ಲಿ ಇತ್ತು ಅಂತ ಕಥೆ ಇದೆ. ಅಥವಾ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ, ಶುಕ್ರಾಚಾರ್ಯನಂತ ಸಮರ್ಥರಿಗೆ ಮಾತ್ರ ಮದ್ಯಪಾನ ಮಾಡುವಂತ ಒಂದು ಅವಕಾಶ ಇತ್ತು ಅಂತ ಕಾಣಿಸ್ತದೆ. ಶುಕ್ರಾಚಾರ್ಯರು ಮೇಲಿನ ಮೇಲೆ ಮದ್ಯಪಾನ ಮಾಡ್ತಿದ್ರು. ಆ ಕಲಶ ಹೊಟ್ಟೆಗೆ ಇಳಿಸಿಬಿಟ್ರು. ರಾಕ್ಷಸರು ನಿಶ್ಚಿಂತರಾಗಿ ಹೋಗ್ಬಿಟ್ರು. ಮತ್ತೆ ಸಾಯಂಕಾಲ ಆಯಿತು, ಕಚ ಬರಲಿಲ್ಲ. ದೇವಯಾನಿ ಎಂದಿನಂತೆ ಮತ್ತೆ ಹೀಗೆ ಆಗಿದೆ, ಕಚನನ್ನು ನೀವು ಮಂತ್ರಶಕ್ತಿಯನ್ನು ಕರೆಸಿ. ಆವಾಗ ಮತ್ತೆ ಶುಕ್ರಾಚಾರ್ಯ ಮತ ಸಂಜೀವಿನಿಯನ್ನು ಜಪ ಮಾಡಿದ್ರು.
ಹೊಟ್ಟೆ ಒಳಗಿದ್ದಂತ ಶುಕ್ರಾಚಾರ್ಯ ಹೊಟ್ಟೆ ಒಳಗೆ ಇದ್ನಲ್ಲ ಆತ. ಶುಕ್ರಾಚಾರ್ಯ ಹೊಟ್ಟೆ ಒಳಗೆ ಇದ್ದವನು ನಿಮ್ಮ ಹೊಟ್ಟೆ ಒಳಗೆ ಇದ್ದೇನೆ ನಾನೀಗ ಹೊರಗೆ ಬರೋದಾದ್ರೆ ನಿಮ್ಮ ಹೊಟ್ಟೆಯನ್ನು ಸೀಳಿ ಬರಬೇಕಾಗ್ತದೆ, ನೀವೇ ಸತ್ತು ಹೋಗ್ತೀರಿ, ಬೇಡ ಅಂದ. ಅವಾಗ ಶುಕ್ರಾಚಾರ್ಯ ಏನ್ ಮಾಡಿದ್ರು ಅಂದ್ರೆ, ಏನು ವಿಚಾರ ಮಾಡಬೇಡ, ನೀನು ಹೊಟ್ಟೆಯಲ್ಲೇ ಇರು, ನಿನಗೂ ನಾನು ಮೃತ ಸಂಜೀವಿನಿ ವಿದ್ಯೆಯನ್ನು ಉಪದೇಶ ಮಾಡ್ತೀನಿ. ನಿನಗೆ ಉಪದೇಶ ಆದ ಮೇಲೆ ನೀನು ನನ್ನ ಹೊಟ್ಟೆಯನ್ನು ಸೇರಿಕೊಂಡು ಹೊರಗೆ ಬಾ, ಮತ್ತೆ ಅದೇ ಸಂಜೀವಿನಿ ವಿದ್ಯೆಯಿಂದ ನನ್ನನ್ನು ಬದುಕಿಸು ಅಂತ ಅವರು ಉಪಾಯ ಹೇಳಿಕೊಟ್ರು. ಎಲ್ಲ ಅದರಂತೆ ನಡೀತು. ಅವನು ಎದ್ದು ಹೊರಗೆ ಬಂದ, ಶುಕ್ರಾಚಾರ್ಯರು ಹೊಟ್ಟೆ ಸೀಳಿ ಹೊರಗೆ ಬಂದ. ಶುಕ್ರಾಚಾರ್ಯ ತನ್ನ ತಂದೆ ಸತ್ತಿದ್ದು ನೋಡಿ ದೇವಯಾನಿ ಮತ್ತೆ ಆಕ್ರೋಶ ಮಾಡಿದ್ಲು. ಅವಳ ಪ್ರೀತಿಗಾಗಿ ಆ ಕಚ ತಾನು ಹೊಸದಾಗಿ ಕಲಿತಂತಹ ಸಂಜೀವಿನಿ ವಿದ್ಯೆಯಿಂದ ಆ ಶುಕ್ರಾಚಾರ್ಯನನ್ನು ಮತ್ತೆ ಬದುಕಿಸಿದ. ಮತ್ತೆ ಬದುಕಿಸಿ ಶುಕ್ರಾಚಾರ್ಯನನ್ನು ಜೀವಿತನನ್ನಾಗಿ ಮಾಡಿದ. ಜೀವಿತನನ್ನಾಗಿ ಮಾಡಿ ಸ್ವಲ್ಪ ದಿವಸಗಳ ನಂತರ ನಾನಿನ್ನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ತಯಾರಾಗಿ ನಿಂತ. ಯಾಕಂದ್ರೆ ಅವನಿಗೆ ಬೇಕಾದದ್ದೇನು? ಮತ್ತೆ ಸಂಜೀವಿನಿ ವಿದ್ಯೆ, ಅದಕ್ಕಾಗಿ ಬಂದಿದ್ದ. ಅವನ ಇಷ್ಟಾರ್ಥವು ಈಡೇರಿತ್ತು. ಮೇಲಿನ ಮೇಲೆ ಇಲ್ಲೇ ಸಾಯ್ತಾ ಕೂತಿದ್ರೆ ಏನು ಕಷ್ಟ ಏನು? ಈ ರಾಕ್ಷಸರು ಮತ್ತೆ ನನ್ನ ಕೊಲ್ಲೋರೆ, ನನ್ನ ಕೆಲಸ ಆಗಿದೆ, ಇನ್ನು ಹೋಗಬೋಣ ಅಂತ ವಿಚಾರ ಮಾಡಿದ. ಗುರುಗಳ ಆಜ್ಞೆ ತಗೊಂಡು ಹೊರಡುವಷ್ಟು ಸುಲಭ ಆಗಿರಲಿಲ್ಲ ಗುರು ಪುತ್ರಿಯ ಆಜ್ಞೆ ತಗೊಂಡು ಹೊರಡೋದು. ಯಾಕಂದ್ರೆ ಅವಳು ಆಗಾಗಲೇ ಅವನ ಪ್ರೇಮ ಪಾಶಕ್ಕೆ ಸಿಲುಕಿ ಬಿದ್ದಿದ್ಲು. ಇವನು ತನ್ನ ಕೆಲಸಕ್ಕಾಗಿ ಬಂದವ. ಅವಳ ಮೇಲೆ ಬಲೆ ಬೀಸಿದ್ನೇ ಹೊರತು ಅವಳ ಕಡೆಗೆ ಯಾವುದೇ ಕೆಟ್ಟ ದೃಷ್ಟಿ ಅವನನ್ನು ಹಾಯಿಸಿರ್ಲಿಲ್ಲ. ಗುರುಪುತ್ರಿ ಅನ್ನೋ ಭಾವನೆಯಿಂದ ನೋಡಿದ್ದ ಅಂತ ಹೇಳ್ತದೆ ಮಹಾಭಾರತ. ಅವಳನ್ನು ಆಕರ್ಷಣೆ ಮಾಡಿದ್ದ ಅಷ್ಟೇ, ಆದರೆ ಯಾವುದೇ ಹದ್ದನ್ನು ಮೀರಿರಲಿಲ್ಲ. ಆದ್ರೆ ಅವಳು ಮಾತ್ರ ಮನಸ್ಸಾರ ಅವನನ್ನು ಒರೆಸಿಬಿಟ್ಟಿದ್ಲು. ಹಾಗಾಗಿ ಅವನನ್ನು ಅಷ್ಟು ಬಾರಿ ಆಕೆ ಬದುಕು ಬರುವಂತೆ ಮಾಡಿದ್ಲು. ಹಾಗಾಗಿ ಅವನು ಹೊರಟು ನಿಂತಾಗ, ಹೋಗಬೇಡ, ನನ್ನನ್ನು ಮದುವೆಯಾಗಿ ಇಲ್ಲೇ ಇರು, ಅಥವಾ ಮದುವೆಯಾಗಿ ನೀನೆಲ್ಲಿ ಹೋಗ್ತೀವಿ ನನ್ನಲ್ಲಿ ಕರ್ಕೊಂಡು ಹೋಗು ಅಂತ ಅವನಿಗೆ ಆಕೆ ನಿಬಂಧನೆ ಮುಂದಿತ್ತು. ಅವನು ಹೇಳಿದ, ನಾನು ನೀನು ಇಬ್ರು ಒಂದೇ ಹೊಟ್ಟೆಯಿಂದ ಹುಟ್ಟಿದವರು, ಶುಕ್ರನ ಹೊಟ್ಟೆಯಿಂದ ನೀನು ಹುಟ್ಟಿದವರು, ಶುಕ್ರನ ಹೊಟ್ಟೆಯಲ್ಲೇ ನಾನು ಇದ್ದು ಹೊರಗೆ ಬಂದವನು. ಹಾಗಾಗಿ ನಾವಿಬ್ರು ಮೊದಲೇ ನೀನು ನನಗೆ ಗುರುಪುತ್ರಿ ಆದವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಇದು ಮೊದಲನೇ ಸಂಗತಿ. ಇದು ಎರಡನೇ ಸಂಗತಿ ಅಂದ್ರೆ ಇಬ್ರು ಕೂಡ ಒಬ್ಬನೇ ತಂದೆಯ ಮಕ್ಕಳಾಗಿದೆ. ಈಗ ಅವನ ಹೊಟ್ಟೆಯಿಂದಲೇ ಬಂದವರು. ಹಾಗಾಗಿ ನಿನ್ನನ್ನು ಪತ್ನಿ ಅಂತ ಸ್ವೀಕಾರ ಮಾಡೋದು ನನಗೆ ಉಚಿತ ಆಗೋದಿಲ್ಲ, ಸರಿಯಲ್ಲ ಇದು ಅಂತಂದವ. ಅವಳು ಅದೆಲ್ಲ ಹೇಳ್ಬೇಡ, ನಾನು ಮೊದಲೇ ನಿನ್ನನ್ನು ಪತಿ ಅಂತ ವರ್ತಿ ಬಿಟ್ಟಿದ್ದೇನೆ, ನಮ್ಮ ತಂದೆ ನಾನು ಏನು ಹೇಳ್ತಾರೋ ಅದು ಮಾಡೇ ಬಿಡ್ತಾರೆ ಅವರು. ಅಲ್ಲಿ ಕಥೆಯಲ್ಲಿ ಇರೋದೇನೆಂದ್ರೆ, ಆ ಶುಕ್ರಾಚಾರ್ಯರ ಪತ್ನಿ ಆದಕ್ಕೆ ಯಾರೂ ಇರಲಿಲ್ಲ. ಅವ್ರ ಪತ್ನಿ ಇದ್ಲು ಇಲ್ಲ ಅಂತಲ್ಲ, ಅವರ ಕಥೆಯಲ್ಲಿ ಯಾರ್ದು ಪ್ರಸ್ತಾವ ಬರೋದಿಲ್ಲ. ಅವಳಿಗೆ ಕೇವಲ ಸಾಕು ತಾಯಿ ಮಾತ್ರ ಅವ್ರ ಜೊತೆಗಿದ್ಲು ಅಂತ ಕಥೆ ಬರ್ತದೆ. ಹಾಗಾಗಿ ತಾಯಿ ಇಲ್ಲದ ಮಗಳು ಅಂತ ಬಹಳ ಹಠಮಾರಿ ಧೋರಣೆಯಿಂದ ಬೆಳೆದಾಕೆ ಆಕೆ ಹುಡುಗಿ, ಒಬ್ಬಳೆ ಮಗಳು. ಹಾಗಾಗಿ ಶುಕ್ರಾಚಾರ್ಯ ಬಹಳ ಪ್ರೀತಿಯಿಂದ ಮಮತೆಯಿಂದ ಆಕೆಯನ್ನು ಸಾಕಿದ್ರು. ನಾನು ಏನು ಹೇಳಿದಕ್ಕೂ ನಮ್ಮ ತಂದೆ ಹೂಗುಡ್ತಾರೆ, ಹಾಗಾಗಿ ಈ ಎಲ್ಲ ಧರ್ಮಶಾಸ್ತ್ರದ ಮಾತು ಸಂಪ್ರದಾಯದ ಮೇಲೆ ಆಕೆ ಇಟ್ಬಿಡು, ನನ್ನನ್ನು ಮದುವೆ ಆಗುವ ತಂದೆ ಒಪ್ತಾರೆ. ತಂದೆ ಒಪ್ಪಿಬಿಟ್ರೆ ಮುಗಿದು ಹೋಯ್ತು, ಎಲ್ಲ ಧರ್ಮಶಾಸ್ತ್ರ ನೀರು ನಿಂತವ್ರು ಅವರು ಅಂತ ಅವಳು ಹೇಳಿದ್ಲು. ಆದರೆ ನಾನು ಅದಕ್ಕೆ ತಯಾರಿಲ್ಲ ಅಂತ ಅವನು ತನ್ನ ಹಠವನ್ನು ಮುಂದುವರಿಸಿದಾಗ ಆಕೆ ಸ್ಫೋಟಿಸಿದ್ಲು. ಇದು ಮೃತ ಸಂಜೀವಿನಿ ವಿದ್ಯೆ ಕಲಿಯಕ್ಕಾಗಿ ನಮ್ಮ ಮನೆಗೆ ಬಂದಿದ್ದೆಲ್ಲ, ನೀನು ಕಲಿತಂತಹ ಮೃತ ಸಂಜೀವಿನಿ ವಿದ್ಯೆ ವ್ಯರ್ಥ ಆಗಿ ಹೋಗ್ಲಿ, ಅದರಿಂದ ಯಾರಿಗೂ ಉಪಯೋಗ ಆಗದೆ ಇರಲಿ ಅಂದ. ಅವನು ಹೇಳಿದ, ನನ್ನಿಂದ ಅದು ಉಪಯೋಗ ಆಗದೆ ತೊಂದರೆ ಇಲ್ಲ, ನಾನು ನಮ್ಮ ದೇವಲೋಕಕ್ಕೆ ಹೋಗಿ ಬೇರೆ ಯಾರಿಗಾದ್ರೂ ಉಪಯೋಗ ಕೊಡ್ತೀನಿ, ಅವರಿಂದ ಆ ಕೆಲಸ ಆದ್ರೆ ಸಾಕು ಅಂದ. ಆದರೆ ಇಷ್ಟು ಮುಂಗೋಪದಿಂದ ನನಗೆ ನೀನು ಶಾಪ ಕೊಟ್ಟಿದ್ಯಲ್ಲ, ನಾನು ನಿನಗೇನು ಕೆಟ್ಟದ್ದು ಮಾಡಿದ್ದೆ? ಯಾವತ್ತಾದ್ರೂ ಹದ್ದು ಮೀರಿದ್ನೇನು? ನಿನ್ನಲ್ಲಿ ಅಂಥ ಕಾಮನೆ ಅಥವಾ ಮೋಹ ಕೆರಳುವಂತೆ ಯಾವತ್ತಾದ್ರೂ ವರ್ತನೆ ಮಾಡಿದ್ದೇನೆ? ಏನೂ ಇಲ್ಲ. ನನಗೆ ಯಾಕೆ ಶಾಪ ಕೊಟ್ಟಿದ್ದೆ? ನನಗೆ ನೀನು ಶಾಪ ಕೊಡ್ತೀಯ ಅಂದರೆ, ಬ್ರಾಹ್ಮಣ ಪುತ್ರಿಯಾದ ನಿನ್ನನ್ನು ಯಾವ ಬ್ರಾಹ್ಮಣನೂ ಮದುವೆ ಆಗದೆ ಇರಲಿ ಅಂತ ಅವಳಿಗೆ ಶಾಪ ಕೊಟ್ಟ. ಒಂದು ಲೋಕಕ್ಕೆ ಹೋಗ್ಬಿಟ್ಟ ಅಂತ ಅಲ್ಲಿವರೆಗೆ ನಾವು ಈ ಕಥೆಯನ್ನು ನೋಡ್ತೇವೆ. ಇಷ್ಟೇ ಕಥೆಯನ್ನು ಇವತ್ತು ಇಲ್ಲಿ ಮುಂದುವರಿಸೋಣ. ಆ ದೇವಯಾನಿ ಈ ಕಥೆಯನ್ನು ಇಲ್ಲಿ ನಿಲ್ಲಿಸಿ, ದೇವಯಾನಿಗೆ, ಬ್ರಾಹ್ಮಣ ಪುತ್ರಿಯಾದಂಥ ದೇವಯಾನಿಗೆ ಯಾವ ಬ್ರಾಹ್ಮಣನ ಮಗನೂ ವರ ಆಗಿ ಸಿಗುವಂಥ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಕ್ಷತ್ರಿಯ ಪುತ್ರನಾದಂತಹ ಯಯಾತಿಯು ಆ ದೇವಯಾನಿಯ ಕೈ ಹಿಡಿದು ಆಕೆಯನ್ನು ಮೇಲೆತ್ತಿ ಅವಳನ್ನು ಉದ್ಧಾರ ಮಾಡಿ ಅವಳನ್ನು ಮದುವೆ ಆಗಬೇಕಾಯಿತು ಅನ್ನೋ ಕಥೆಯನ್ನು ನಾಳೆಗೆ ಗಮನಿಸೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವುದನ್ನು ಹೃಷಿಕೇಶನೇ, ಈಶ ನಿನ್ನ ಶರಣ ಭಜನೆ
ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀ ಕೃಷ್ಣಾರ್ಪಣ.